ನನ್ನ ಮನೆ, ನನ್ನ ಹೊಲ, ನನ್ನ ಇವು ಅಂದ್ಬಿಟ್ಟೆ ಇದು ವಿಘ್ನಕ್ಕವಲ್ಲ ಅವು. ಅದಕ್ಕೆ ಅದನ್ನು ಬಿಡೋದನ್ನು, ಅದನ್ನು ನಿರ್ದಾಕ್ಷಿಣ್ಯವಾಗಿ ತೊರೆದು ಬಿಡು. ಒಮ್ಮಿಲ್ಲ ಒಮ್ಮೆ ಇದರ ಹಂಗ ಹರಿದು ನಿಂತಾಗನೇ ಕೆಲಸ ಆಗೋದನ್ನ ಈಗ ಯಾಕೆ ಈಗ ನಾವೆಲ್ಲದನ್ನೆಲ್ಲ ಕೈ ಬಿಟ್ಟದು. ಯಾವುದು ನಮಗೆ ದುಃಖ ಕೊಡ್ತೈತಿ ಅದರ ಸಂಪರ್ಕದಿಂದ ದೂರ ಇರಕ್ಕಲಿ. ಏನು ಬಿಡೋಕ್ಕಾಗ ಇನ್ನೂ ಸುಖಬುದ್ಧಿ ಐತೆ ಅಲ್ಲಿ, ಹೆಂಗೆ ಹೋಗಲಿ ಅಂತ ಎಳಿಸ್ತೈತೆ ಅದು. ಹಿಂದಿನ ಬಲಾದಿ ಸಂಸ್ಕಾರವು ಎಳ್ಕೊಂಡು ಹೋಗಿ ಮತ್ತು ಅಲ್ಲಿ ತೀಕಾಕಿಸ್ತೈತೆ, ಕರ್ಮಗಳನ್ನು ಮಾಡಕ್ಕೆ ಹಸ್ತೈತೆ, ಬಡ್ಕೋತೈತೆ. ಹೆಂಗೆ ಅದನ್ನು ಮಾಡಿ ಇದನ್ನು ಮಾಡಿ ಇಲ್ಲಿ ತನಕ ಮಾಡಿದೆ ಅಲ್ಲ ಮುದುಕಾಗೋ ಮಠ. ಬಾಯಿ ಬಗಡಾತು ಮುಕ್ಕಳಿ ತಗಡಾತು ಅಲ್ಲಿ ಮಠ ಮಾಡ್ಕೊತ ಬಂದು ಇನ್ನೂ ಮಾಡ್ಬೇಕನ್ನೋದು ಹೋಗಲ್ಲ. ಮತ್ತೇನು ಮಾಡೋದ್ರಿ, ಇದನ್ನ ಮಾಡೋದು. ಅದನ್ನು ಮಾಡಿದ್ರೆ ಏನಾಗೈತೆ ನೋಡ್ಕೊ. ನಿನಗೆ ಬೇಕಾದದ್ದು ಎಲ್ಲೈತೆ ಅನ್ನೋ ತಿಳ್ಕೊಳ್ಳೋದು ಪ್ರಯತ್ನ ಮಾಡಬೇಕು. ಬರೇ ವಿಷಯದಲ್ಲಿ ವಿಷಯ ಸಂಗ್ರಹ, ವಿಷಯ ಭೋಗೋದು ಮಾಡೋದು ಅದ ಪ್ರಯತ್ನ ನಡೆಸೋದು ಎಲ್ಲ ವ್ಯರ್ಥ, ಗುಡ್ಡ ಕಲ್ಲು ಹೊತ್ತಂಗೆ ನೀವು ಬಾಳಿ. ಜೀವನವನ್ನು ಅಥವಾ ಜನ್ಮವನ್ನು ನೀವು ಸಾರ್ಥಕ ಮಾಡ್ಕೋಬೇಕು ಅನ್ನೋಂಗಿದ್ರೆ ಮಹಾತ್ಮರು ಹೇಳಿದ ದಾರಿ ಹಿಡಿ. ಅವರು ಹೇಳಿದಂಥ ವಿಚಾರವನ್ನು ಕೇಳು, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲುವುದು ನರರಿಗೆ ಮುಖ. ಯಾರದರಿಪ್ಪ ಕೇಳೋರು? ಗುರುಗಳು ಹೇಳಿದ ಉಪದೇಶ ನಮ್ಗೆ ಸಾಂಗ್ಟ್ ಹೋಗೋಮಟ ಅಷ್ಟೇ ಹ್ಞೂನ್ರಿ ಅಂತೀವಿ. ಹೌದಿಲ್ಲ? ಬಾಳ್ಯದ ಸಮಸ್ಯೆ ಎಲ್ಲ ಹೋದ್ಮ್ಯಾಗ ಹೌದಿಲ್ಲ, ಏನು ಹಂಗೆ ಹೇಳೋರು ತೋರ ನೀನು ಎಲ್ಲರಿಗೂ ಹಂಗೆ ಆಗ್ಬೇಕದು. ಅವ್ರಂಗೆ ಅನ್ಪ ನಾವು ಮತ್ತು ನಮ್ಮ ಚಳಿ ಬಿಡೋದು. ನೆವ ಹೇಳ್ತೇವೆ ಎಲ್ಲರಿಗೂ ಆಗೋಲ್ ಬಿಡೋ ನೀನು ಅದಂತ. ಹೌದಿಲ್ಲ? ನೆವ ಹೇಳ್ಕೊಂಡು ಸರ್ಕೊಂಡ್ಬಿಡ್ತೇವೆ. ನೆವ ಬೇಕಾಗೈತೆ ನಮಗೆ, ಹೌದಿಲ್ಲ? ಏನಾರು ಒಂದು ನೆವ ಮಾಡಿ ಅದರಾಗ ತೊಡ್ಬೋದು. ಮತ್ತು ಏನು ಬೇಕಾದಂಥದ್ದು ಇದೈತೆ ಅಂದ್ರೆ ಇದನ್ನು ಬಿಡಬಾರ್ದು. ಈ ಪ್ರಯತ್ನ ಮಾಡೋದಕ್ಕೆ ಬಾರ್ದು. ಅಂದಾಗ ನಿನಗೆ ಹೊಳಿತೈತಿ. ನಿರಂತರ ಇದು ಪ್ರಯತ್ನ ನಡಿಬೇಕು, ಎಡೆಬಿಡದೆ ಅಭ್ಯಾಸ. ಇಳಿಲಿ ತಿಳಿದೇ ಇರಲಿ, ಮೊದಲು ಶ್ರವಣ ಕುಂಡ್ರಾಕರ ಕಲಿ ಅಂತ ಹೇಳಿದ್ರು ಅಜ್ಜ. ಅದು ಪರಿಣಾಮ ಆಗೇ ತೀರ್ತೈತಿ. ಬೇಕಾದಂಥ ದಡ್ಡ ಅದನಪ್ಪ, ನೀವು ಅಜ್ಞಾನಿ ಅದಾನಂದ್ರು ಅವನಲ್ಲಿ ಪರಿವರ್ತನೆ ಆಗೇ ತೀರ್ತೈತಿ. ಅದರದ್ದು ಶಕ್ತಿ ಹಂಗೈತಿ, ಶ್ರವಣದ ಈ ಬಲ ಹಂಗೈತೈತಿ. ಕೇಳಿ 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 ಅವನಲ್ಲಿ ಪರಿವರ್ತನೆ ಆಗ್ತೈತಿ. ಏನು ಯಾರ್ಯಾರ ಮನಸ್ಸಿನಾಗ ಏನೇನೈತಿ ಅದನ್ನೆಲ್ಲ ಮಾಡಿ ಮುಗಿಸಿದ್ರಿ. ಆದ್ರೆ ಅದರಿಂದ ಏನಾಗೈತಿ ಅನ್ನೋದನ್ನು ಹೊಳೆ ತಿರುಗಿ ನೋಡಿ ನಾನು. ಇಲ್ಲಿ ತನಕ ಮಾಡ್ಕೊತ ಬಂದು ಆರಾಮಿರ್ಬೇಕಂತ. ವಿಷಯ ಮತ್ತು ವಿಷಯ ಸಂಗ್ರಹ, ವಿಷಯ ಭೋಗ, ವಿಷಯ ಸಂಗೋಪನೆ, ವಿಷಯಾರ್ಜನೆ ಇದನ್ನು ಮಾಡ್ಕೊತ ಬಂದು ಅದರಿಂದ ಏನಾತಪ್ಪ? ವೇಳೆ ಎಲ್ಲ ಅದ್ರಾಗ ಹೋಗ್ತಿಲ್ಲ. ಏನು ಲಾಭ ಆಯ್ತು? ಒಂದೀಟರ ಲಾಭ ಮಾಡ್ಕೊಂಡೆ ನಾನು. ಲಾಭ ಅಂದ್ರೆ ಇಲ್ಲಿ ಸುಖದ ಲಾಭ, ಅದನ್ನು ಮಾಡೋದರಿಂದ ನಮ್ಗೆ ಆನಂದದ ಲಾಭ. ಆದರೆ ಅಡ್ಡಿ ಇಲ್ಲ, ಸುಖ ಹೊಂದೋ ಸಂಬಂಧ ಮಾಡಿದ್ವಿ. ಸುಖ ಹೊಂದಕ್ಕಾಗಲಿಲ್ಲ ಅಂದ್ರೆ ಅದು ಮಾಡಿ ಉಪಯೋಗ ಏನು ಲಾಭ ಇಲ್ಲಿಲ್ಲ. ತೊಗೊಂಡು ಮಾಡಿದ ವ್ಯಾಪಾರ ಮಾಡಿ ನೋಡಿಕೊಂಡು ಮಾಡೋ ವ್ಯಾಪಾರ ಅಂತ. ಯಾವುದೇ ಇಂದ್ರಿಯ ವ್ಯಾಪಾರದಾಗಿ ಲಾಭ ಇದ್ರೆ ಮಾಡೋದನ್ನು, ಏನೂ ಲಾಭ ಇಲ್ಲ ಅದರಿಂದ ವ್ಯಾಪಾರ ಮಾಡಿ ಅದನ್ನು ಮಾಡೋಕೆ ಹೋಗೋದಿಲ್ಲ. ಮತ್ತು ತಿಳಿದವ ಲಾಸ್ ಆಗಕೈತೆ ಅಂದ್ರೆ ಆ ವ್ಯಾಪಾರ ಒಂದು ಬಿಟ್ಟು 2 ಸಲ ನೋಡಿದವನು ಬ್ಯಾಡಪ್ಪ ಇದನ್ನು ಏನು. ಅದಕ್ಕೆ ನಾವು ಇದನ್ನು ವಿಚಾರ ಮಾಡೋಲ್ಲಿ ಹಂಗೆ ಕಣ್ಣು ಮುಚ್ಕೊಂಡು ಆ ವ್ಯಾಪಾರದಾಗ ಜನ್ಮಾಂತರ ಅದನ್ನು ಮಾಡ್ಕೊಂತ ಎಲ್ಲ ದಿವಾಳಿ ತೆಗೆದ್ರು ಬಿಡುವಲ್ಲ. ಇದನ್ನು ಮತ್ತೆ ಎಷ್ಟೋ ಜನ್ಮಗಳು ಹಾಳಾಗೋದಲ್ಲ ಇದಕ್ಕಾಗಿ. ಏನು ಲಾಭ ಮಾಡ್ಕೊಂಡೇವೆ? ನಿನ್ನ ನಿಜವನ್ನು ನೀ ತಿಳ್ಕೊಂಡಿದ್ರೆ ಲಾಭಕ್ಕಿತ್ತಲ್ಲ. ಜಗತ್ತಿನ ವಸ್ತುಗಳ ಜ್ಞಾನ ಮಾಡ್ಕೊಳಕ್ಕೆ ಹೊಂಟಿ. ಸಾಲಿ ಕಲ್ತದ್ದು ದಡ್ಡ ಆದಿ ನಾವು, ನಿನ್ನ ಕಲ್ತಿದ್ರೆ ಆರಾಮ ಇರ್ತಿದ್ದಪ್ಪ ನೀವು. ಹಂಗೆ ಹೆಣ್ಣು ಗಂಡು ಗೊಳವೇ ಅಂತೀರಲ್ಲ, ಸಾಲಿ ಕಲ್ತು ಶನಿ ಆಗ. ಜಗತ್ತಿನ ಬಗ್ಗೆ ನಿನ್ನ ಬಗ್ಗೆ ಸಾಲಿ ಅಂದ್ರೆ ಜಗತ್ತಿನ ಬಗ್ಗೆ ಹೌದಿಲ್ಲ? ಜಗತ್ತಿನ ಬಗ್ಗೆ ಎಷ್ಟೇ ಜ್ಞಾನ ಮಾಡಿಕೊಂಡ್ರು ನೀವು ದುಃಖ ಹೋಗೋದಿಲ್ಲ. ನಿನ್ನ ಬಗ್ಗೆ ನೀನು ಯಾರಿದ್ದೆ ಅನ್ನೋದ್ರ ಬಗ್ಗೆ ಅದನ್ನು ಕಲಿ, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನೀ ಏನೂ ಮಾಡೋದು ಅವಶ್ಯಕತೆನೇ ಇಲ್ಲ. ಇದ ನಿನ್ನ ಕರ್ತವ್ಯ. ನಿನಗೇನು ಬೇಕಾಗೈತಿ ಅದನ್ನು ನೀವು ಹೊಂದೋದು ಒಂದೇ ನಿನ್ನ ಕರ್ತವ್ಯ. ಅದು ನಿನ್ನೊಳಗೆ ಐತಿ.
ನಿನ್ನಗೆ ಬೇಕಾದದ್ದು ನಿನ್ನೊಳಗೈತೆ ಅಂತ ತಿಳ್ಕೊಂಡು ಅದನ್ನು ಹೆಂಗೆ ಮಾಡಿರೋದನ್ನು ಹೊಂದಾಕೈತಿ ಅನ್ನೋದನ್ನು ಅನುಭವಗಳ ಮುಖಾಂತರ ಕೇಳಿದ್ದನ್ನು ಮನನ ಮಾಡೋ ನಿಧಿಧ್ಯಾಸನವನ್ನು ಮಾಡಿ ಗಟ್ಟಿಗೊಳಿಸಿ. ಅವಾಗ ನಿನಗೆ ಅಭ್ಯಾಸ ಮುಂದುವರಿತೈತಿ. ಇದನ್ನು ನಾವು ಸಾಧಿಸಬೇಕಾಗೈತಿ. ಸತತ ಅಭ್ಯಾಸ. ಆಧ್ಯಾತ್ಮಿಕ ಸಾಧನ ಅಂದ್ರೆ ಸತತ ಅಭ್ಯಾಸನ ಸಾಧನ. ನೀವು ಯಾವಾಗರ ಬರೋದು ಅದು ಆಗಲ್ಲ. ಸತತ ನಿರಂತರ ಎಡೆಬಿಡದೆ ತಾನು ಎಡೆಬಿಡದೆ ಪರಿಶೀಲನೆ ಮಾಡೋದು ಅಭ್ಯಾಸದಾಗ ತೊಡಗುತ್ತೆ. ನಾವು ಸುಖ ಹೊಂದಬೇಕನ್ನೋ ಇಚ್ಛಾ ಇದ್ದವ್ರು ಈ ವಿಷಯದ ಗೊಡವಿ ಕೈ ಬಿಡಬೇಕಾಗೈತಿ. ಏನು ಹಗರ್ಕ ಇದರಿಂದ ಸರಿ ಒಮ್ಗಿಲೆ ಬಿಡನಾಗಲಿಕ್ಕೂ ಕ್ರಮೇಣ ಒಂದೊಂದು ಮೆಲ್ಲನೆ ಒಳ ಸರಿಯುತ್ತಾ ಹೊರಮುಖ ಆಗೋದು ಬಿಟ್ಟು ಒಳಗೆ ಅಂತರ್ಮುಖಿ ಆಗುವಂಥ ಒಳ್ಳೆಯ ಬಟ್ಟೆಯನ್ನು ಆರೈಯುತ್ತಾ ಅಂತ ಅಂದ್ರೆ ಹಿತವಾದ ಸುಖದ ದಾರಿ ಯಾವುದು ಅನ್ನೋದ್ರ ವಿಚಾರ ಮಾಡಿ ನೋಡ್ಕೊಂಡು ಏನೂ ಲಾಭ ಇಲ್ಲಪ್ಪ. ಎಷ್ಟೆಷ್ಟು ಹೊರಗೆ ಹೋಗಿ ಎಷ್ಟೆಷ್ಟು ನಿನಗೆ ದುಃಖದ, ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರ್ಕೋತಿ ಅಷ್ಟಷ್ಟು ನಿನಗೆ ಹಿತ. ಪೂರ್ಣ ಅದನ್ನು ಕೈ ಬಿಟ್ಟರು ಪೂರ್ಣ ಆನಂದ ನಿನಗೆ ಅನುಭವ. ಏನು ಬಿಡಾಕೊಲ್ಲಿ ಅಂದ್ರೆ ಮತ್ತು ನಿಮ್ಗೆ ಅದು ಹೆಂಗೆ ಅನುಭವ ಬರ್ಬೇಕು? ಬಿಟ್ಟಾಗ ದೊರೆಯುವಂಥ ಸುಖ ಬಿಡಬೇಕು ಅನ್ಕೊತ ಇದ್ರಿ ಎಂದು ಸಿಗ್ಬೇಕು. ಬಾಯಿಲೆ ಬಿಡ್ಬೇಕಂತೀವಿ, ಮನಸ್ಸಿನಾಗ ಬಿಟ್ಟು ಅದನ್ನು ಅನುಭವಿಸೋಕೆ ಆಗ್ಬಂದು. ಏನು ಹೇಳಕ್ಕೆ ಬಂತಪ್ಪ, ಇರಾಕೆ ಬರಲಿಲ್ಲಲ್ಲ, ಬಿಟ್ಟು ಇರಾಕೆ ಬರಲಿಲ್ಲ, ಬಿಟ್ಟರೆ ಸುಖ ಸಿಗ್ತೈತಿ ಅಂತ ಹೇಳ್ಕೊತ ಬಂದು ಬಿಟ್ಟು ಇರಾಕವಾಗಕ್ಕೆ ಅದನ್ನು ಅನುಭವ ಮಾಡ್ಕೊಳಕ್ಕೆ ಆಗೋದಲ್ಲ. ಬಿಟ್ಟಾಗ ದೊರೆಯುವಂಥ ಸುಖ ಹೇಳ್ಕೊತ ಕುಂತ್ರ ಆಗೋದಿಲ್ಲ. ಬಿಡ್ಬೇಕಂತ ಉಪದೇಶದಿಂದ ದೊರೆಯೋದಿಲ್ಲ. ತ್ಯಾಗದಿಂದ ದೊರೆಯುವಂಥ ಸುಖ ಬಿಟ್ಟರೆ ನಿನಗೆ ಆನಂದ ಅನುಭವ ಬರ್ತೈತಿ. ಎಂದಿದ್ದೇನಂತ ಯಾಕಂತ ಈಗ ಬಿಟ್ಟರೆ ನಿತ್ಯ ಪೆಟ್ಟಿನ ಮ್ಯಾಗ ಈಗ ಬಿಟ್ಟೆ ಅಂದರೆ ಅದ್ರ ಕಡೆ ಲಕ್ ಕೊಟ್ಟೆ ಬಿಟ್ಟೆ ಅಂದ್ರೆ ಅದನ್ನು ಆ ಸ್ಥಿತಿ ನಿನಗೆ ಪ್ರಾಪ್ತ ಆಗಿ ಬಿಡ್ತೈತಿ. ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಮುನಿಗಳು ಇದನ್ನು ಬಿಟ್ಟೆ ಅಂದ್ರೆ ನಿನಗೆ ರಾಜ್ಯ. ಅವಾಗ ಅವ ಬಿಟ್ಟೆ ಅಂದ, ಹೊಡಿತೆ ನನಗಿದು ಬಿಟ್ಟೆ ಅಂದ. ಅಪ್ಪನ ಸಮಾಧಿ ಆಗ್ತಾನೆ ಜನಕ ಮಹಾರಾಜ. ಅಷ್ಟಾವಕ್ರ ಮುನಿಗಳು ಹೇಳಿದ ಮಾತು ಕೇಳಿದ ಕೂಡಲೇ ಇದ್ರಾಗ ಕಾಲು ಕಳಿತಿದ್ದ ವೇದಾಂತ ವಿಚಾರದಾಗ. ಆದ್ರೆ ಇಷ್ಟು ಕಟ್ಟ ಅವ್ರಿಗೆ ಯಾರು ಹೇಳಿದ್ದಿಲ್ಲ. ಅಷ್ಟಾವಕ್ರ ಮುನಿ ರಾಜ, ನೀನು ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ನಿನಗೆ ಇದ್ರೆ ಈ ವಿಷಯ ಭೋಗ ಐತೆಲ್ಲ, ಇದನ್ನೆಲ್ಲ ವಿಷಯ ವಸ್ತುಗಳ ಭೋಗ ಇವೆಲ್ಲ ವಿಷ ಅಂತ ತಿಳ್ಕೊಂಡು ಕೈ ಬಿಡಬಾರ. ನೀನು ಇದನ್ನು ದೃಢ ನಿಶ್ಚಯದಿಂದ ಕೈ ಬಿಟ್ಟರೆ ನಿನಗೆ ಅನುಭವ ಬರ್ತದೆ. ಪಕ್ವಿತ್ತು, ಎಲ್ಲ ರೆಡಿ ಇತ್ತು, ಕಪ್ಪನ ಬಿಟ್ಟ. ಎಷ್ಟು ಟೈಮ್ ಒಂದು ಕುದುರೆ ಕಾಲಿನ ರೆಕ್ಕೆ ಈಚೆ ಕಡೆ ಕುದುರೆ ಕಾಲಿಗೆ ಹಾಕೋದ್ರೊಳಗೆ ಸಮಾಧಿ ಹತ್ತಿತ್ತು. ಸಮಾಧಿ ಎತ್ತಿ ಬಿಡ್ತದೆ ಜನಕ ಮಹಾರಾಜ. ಒಮ್ಮೆ ಸವಿ ಹತ್ತಿ ಅವಾಗ ಇದರಾಗ ಹೆಚ್ಚವ ಸಮಾಜ ಸ್ಥಿತಿ ಒಳಗೆ ಇರಾಕತ್ತ. ಅಂತಃಪುರದಾಗ ಶಿವ ಮಾಡ್ತಿದ್ರು ಅವಾಗ ಹೆಣ್ಮಕ್ಳು ಮಲಿಲಿ ಮೈ ಹೆಚ್ಚುತ್ತಿದ್ರು ಅವಾಗ. ಅಂಥ ಭೋಗ ಅದರಾಗ ಸಮಾಧಿ ಹತ್ತಿತ್ತು ಅವಾಗ. ನಮಗೆ ಹತ್ತತೆ ಯಾಕ್ರಿ? ಎಲ್ಲ ಭೋಗಗಳ ಮಧ್ಯದಲ್ಲಿದ್ದರು. ಆವ ಭೋಗ ಅಖಿಲ ಭೋಗಾವಲಂಬನದೊಳರಿ ಆವ ಬಾಧೆಯನ್ನುಂಟು ಮಾಡಲವುದು ಅಖಿಲ ಭೋಗಾವಲಂಬನದೊಳರಿ ಶಿವಯೋಗಿಗೆ ಅಂತ. ಆ ಸ್ಥಿತಿಯನ್ನು ಸಮಾಧಿಯನ್ನು ಹೊಂದಿ ಎಷ್ಟೆಲ್ಲ ಭೋಗ ಸ್ತ್ರೀಯರು ಮಲಿಲೆ ಮೈ ಹೆಚ್ಚುತ್ತಿದ್ರಂದ್ರೆ ಅವ್ಗೆ ಎಷ್ಟು ಸುಖೋಪಭೋಗ ಇರಬೇಕು ಅಂತ. ಅಂತಾದ್ರಾಗ ಅವ್ನು ಸಮಾಧಿ ಹತ್ತಿತ್ತು ಜನಕ ಮಹಾರಾಜನಿಗೆ. ಸಾಮಾನ್ಯ ಜನರಿಗೆ ಸಾಧ್ಯ ಐತಾನೆ ಇದು ಅಂತ. ಭಾಳ ಕಠಿಣ ಅದು. ಪೂರ್ಣ ಅದನ್ನು ಅನುಭವ ಮಾಡಿಕೊಂಡು ಏನು ಬೇಕಾದೈತೆ ಅಂದ್ರೂ ಅದ್ರ ಕಡೆ ಲಕ್ಷ್ಯ ಹೋಗಲಿಲ್ಲ. ಹೊರಮುಖ ಆಗಲಿಲ್ಲ, ಒಳಮುಖ ಆಗಿರುತ್ತೆ. ಅಂತರ್ಮುಖಿಯಾಗಿ ಅದನ್ನು ಅನುಭವ ಒಮ್ಮೆ ಕಂಡುಕೊಂಡೆ ಅಂದರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತೆ ಅತ್ತಾಗಿಂದ ಮನಸ್ಸು. ಒಮ್ಮೆ ಅದರ ಸವಿ ಒಳಗೆ ಹತ್ತಿ ಅಂದರೆ ಹೆಂಗೈತಿ ನೋಡ್ಕೋ. ಅದನ್ನು ಒಮ್ಮೆ ಸವಿ ಹತ್ತಿ ಅಂದ್ರೆ ಹೊರಗೆ ಬರ್ಬೋದು. ಏನು ಈ ಜಗತ್ತಿನ ಇದನ್ನು ಹೊರಗೆ ಬರೋಕೆ ಒಲ್ಲೆ ಅಂತೈತೆ. ಎಲ್ಲ ಜಗತ್ತೆಲ್ಲ ಹಳೆಯ ರಗಟೆ ವ್ಯರ್ಥದು, ಒಂದು ಚರಟ ಅಂತ ಅನಿಸ್ತೈತೆ. ಅದೆಲ್ಲ ವಿಷಯ ಅನ್ನುವಂಥದ್ದೆಲ್ಲ ಇದು ಚರಟಪ್ಪ, ಇದು ಕಸ ಇದು ಅನ್ನೋದು. ಇದರಾಗ ಎಳಟ್ಟು ರಸ ಇಲ್ಲ ಅನ್ನೋದು ಹೊಳಿದೈತೆ. ಬಹಿರ್ಮುಖ ವೃತ್ತಿ ಒಳಗೆ ಏನೂ ಲಾಭ ಇಲ್ಲ ಅನ್ನೋದು. ಅಂಥ ಧೀರ ವೃತ್ತಿ ಬೇಕಲ್ಲ ನಾವು. ಒಳಗೆ ಆಂತರಿಕ ಅಭ್ಯಾಸ ಮಾಡಿ ಅದರ ಸವಿ ಹಚ್ಕೊಂಡವ
ಹೊರಗೆ ಯಾಕೆ ಹೋಗ್ತೈತೆ ವೃತ್ತಿ? ಹೋಗೋದಿಲ್ಲ. ಏನು ಮನಸ್ಸು ವೃತ್ತಿ ಅದನ್ನು ಬಿಟ್ಟು ಎಲ್ಲಿ ಹರಿದಿಲ್ಲ ತಗೊಂಡು ಏನು ಹರಿದ್ರು ಆ ಇರುವಿನ ಕಡೆನೇ ಲಕ್ಷ್ಯ ಇರ್ತೈತೆ ಅವನು. ಹೊರಗೆ ಎಲ್ಲಿ ಹೋಗೋದಿಲ್ಲ ವೃತ್ತಿ. ಒಮ್ಮೆ ಅದು ಸವಿ ಐತೆ ಅಂದ್ರೆ ಏನು ಪ್ರತ್ಯಕ್ ಪ್ರವಣ ಅಂದ್ರೆ ನಿಜವಾದ ತನ್ನ ಇರುವಿನ ಕಡೆ ಹೊರಳುವಿಕೆಗೆ ಅಂತಾರೆ ಪ್ರತ್ಯಕ್ ಪ್ರವಣ. ನಮ್ಮ ಪತ್ರಿಕೆ ಒಳಗೆ ಬರೆಸ್ತಾರೆ. ಪ್ರತ್ಯಕ್ ಪ್ರವಣಾತ್ಮಕ ದಿವ್ಯ ಜ್ಞಾನ ದೃಷ್ಟಿ ಸಮವೇತ ಪರಂಧಾಮಾತ್ಮಕ ಚಿರಂತನ ಮಹಾರಸ ಸ್ಥಾನೈಕ ಬೋಧಪ್ರದ ಪ್ರವಚನಗಳ ಸಪ್ತಾಹ ಇಂಥ ತಾರೀಕಿನಿಂದ ಹಿಂಗೆ ನಡೀತಾವ, ಲಾಭ ತಗೋರಿ ಅಂತ ಭಕ್ತರಿಗೆ ಒಂದು ಪ್ರಕಟಣೆ ಅಜ್ಜಾರು ಬರ್ಸಿದ್ರಿ. ಅದನ್ನು ರೆಡ್ಡಿಯಾರ್ ತಿಮ್ಮಾಪುರದಾಗ ಇದ್ದಾಗ ಹಿಂಗೆ ಬರೆದು ಪ್ರಕಟಣೆ ಮಾಡಿ, ನಿಮ್ಮ ನಿಮ್ಮ ಹಾಸಿಗೆ ತಂಬಿಗೆ ಎಲ್ಲ ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೊಂಡ್ಬರ್ಬೇಕು. ಯಾಕ್ರಿ ಇಲ್ಲೇನು ಬೀಗ ತನಕ ಏನು ಇಲ್ಲ ವ್ಯವಸ್ಥೆ ಇಲ್ಲ, ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೊಂಬರ್ಬೇಕು. ಹೌದ್ರಿ, ಅದನ್ನು ಅಂದಾಗ ಜವಾಬ್ದಾರಿ ಅದ. ನೀ ಒಂದು ಕತ್ತಿ ಕರ ಎಮ್ಮಿ ಕರ ತರಕ್ಕೆ ಕಟ್ಕೊಂಡು ಹೋಗಿಲ್ಲ ರೊಟ್ಟಿ. ರೊಟ್ಟಿ ಕಟ್ಕೊಂಡು ಮೊದಲು ಹಂಗಿತ್ತು. ರೊಟ್ಟಿ ಕಟ್ಕೊಂಡು ಹೋಗಿದ್ವಿ ನಾವು. ಹೋಗಿವು ಚಕಡಿ ತಗೊಂಡು ಆ ಚಕಡಿ ಕೂಡ ನಾವು ದಾಡಕ್ಕೆ ಕಾಳದು ಹೀರಿದಾಗ ರೊಟ್ಟಿ ಕಟ್ಟುದನ್ನ ಅವನ್ನೆಲ್ಲ ಹೋಗಿ ಎಲೆ ಎಣ್ಣೆ ಕುಂತು ತಿಂದು ಏನು ಇಲ್ಲಿ ಒಂದು ಊರು ಹೊರಗೆ ಕೆರೆ ಇತ್ತು, ಇಲ್ಲಿ ದಾಡದಂತೇಳಿ. ಆ ಕೆರೆಯಾಗ ನೀರು ಕುಡಿದು ಬರ್ತಿದ್ವಿ. ಏನಪ್ಪ ಸಣ್ಣವ್ರು ಇದ್ದೀವಿ ನಾವು. ಅವಾಗ ಚಕಡಿ ಹುಡ್ಕೊಂಡು ಕಾಳು ಇವನ್ನ ತೊಗೊಂಡು ಹೋಗ್ಬೇಕಲ್ಲ. ಯಾವಾಗ ಒಂದು ಚೀಲ 2 ಚೀಲ ಬಾಡಿಗೆ ಅವ್ರಿಗೆ ಹೇಳ್ತಿದ್ರೆ ಈ ಮನೆಯೂ ಈಡಾಗಿ ಹೊಂಟಿದ. ಮತ್ತು ಚಕಡಿ ಒಂದೊಂದು ಚಕಡಿ 2 ಚಕಡಿ ಹುಡ್ಕೊಂಡು ತಲೆಯಲ್ಲಿ ಅಂಗಡಿಗೆ ಹೋಗೋದು ಬರ್ಬೇಕು. ಅವಾಗ ವಾಹನಗಳ ಸಂಖ್ಯೆನೂ ಕಡಿಮೆ. ಎಲ್ಲಿದ್ರಿ ಅವಾಗ? ಎಲ್ಲಿ ಚಕಡಿ ಮ್ಯಾಗ ನೋಡಿದಿಲ್ಲವ್ರಿ? ಇಲ್ಲಿ ಚಕಡಿ ಹಂಗೆ ಹೋಗಿದ್ವಿ ಮಂಗಳಾರಕ್ಕೊಮ್ಮೆ ಬಾಡಿಗೆ ಚಕಡಿ. ಕಟ್ಕೊಂಡು ಹೋಗಿದ್ದಿಲ್ಲ ಬೇಕಂತಂದ್ರೆ. ಹಂಗೆ ನೀನು ಕಟ್ಕೊಂಡು ಬರ್ಬೇಕು. ಇಲ್ಲಿ ಕಟ್ಕೊಂಬ, ಇನ್ನೊಬ್ಬರಿಗೆ ಕೊಡೋದನ್ನ ಕೊಟ್ಟು ಹಂಚ್ಕೊಂಡು ತಿಂದು ಕೇಳಿದನು ಅಂತಿದ್ರೆ ಹಂಗೆ ಆಯ್ತು ಸಿಗ್ತೈತಿ ಅಂತ ಹಂಗೆ ಬಂದು ಹೊಡ್ತಾವ. ಭಾಳ ಮಂದಿ ಬರ್ತಾರೆ ಹಂಗೆ, ಹತ್ತುದಿಲ್ಲ ಅಂತವ್ರಿಗೆ. ಅದಲ್ಲ ಸ್ವತಃ ನೀನು ತ್ಯಾಗ ಮಾಡ್ಬೇಕಿಲ್ಲ. ನಿಂದು ಏನಾರು ಅದ್ರಾಗ ಮುಟ್ಬೇಕಿಲ್ಲ ಸತ್ಪಾತ್ರಕ್ಕೆ. ನಾವು ಸುಖ ಹೊಂದು ಯೋಜನಾ ಎದ್ರೊಳಗೆ ನಡೆಸೇವಿ? ಈ ತೂರ್ಕಿ ಒಳಗೆ ಚರಟದೊಳಗೆ ನಡೆಸೇವಿ. ಎಂದಿಗೆ ಸಿಗ್ಬೇಕು ಹೇಳ್ರಿ? ಕಸದಾಗ ಹುಡುಕಿರಿ ಎಲ್ಲಿ ಸಿಗ್ಬೇಕು ರಸ? ವಿಷಯ ಅಂದ್ರೆ ಇದೆಲ್ಲ ಕಸನ ಅಂತ. ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ, ಅದಕ್ಕೆ ಹೇಳ್ಯಾರ ಅವ್ರು ನಿಜಗುಣ, ಇದೆಲ್ಲ ತುಷ ಚರಟಪ್ಪ, ಇದ್ರಾಗ ಹುಡುಕಬೇಡ, ಅದು ಬಿಡೋದನ್ನೆಲ್ಲ ತ್ಯಾಗ ಮಾಡೋದು. ಇವ್ರೇಂದ್ರೆ ತ್ಯಾಗ ಮಾಡೋದನ್ನೆಲ್ಲ. ಪ್ರಕೃತಿ ಮಾಯೆಗಳನ್ನು ಮೀರಿ ಪ್ರಕಟ ಬಿಂದು ಶಿಖರಿಯನ್ನು ಏರಿ ಅಂಥ ಉನ್ನತ ಸ್ಥಿತಿಯನ್ನು ಹೊಂದು ಅದನ್ನು ಅನುಭವ ಮಾಡಬೇಕು. ಆ ಜ್ಞಾನ ಸ್ಥಿತಿಯನ್ನು ಹೊಂದು ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಸುಕೃತಾದಿ ಕರ್ಮ ವಾಸನಾ ರಸವು ಆರಿ ಅಂದ್ರೆ ಪುಣ್ಯಕರ್ಮಗಳನ್ನು ಮಾಡಿ ಸ್ವರ್ಗಾದಿಗಳನ್ನು ಹೊಂದಬೇಕನ್ನೋ ಅದನ್ನು ತೆಗೆದುಗಿದ್ದದು ತ್ಯಾಗ. ವೈರಾಗ್ಯವನ್ನು ಅಂತ ಪರಲೋಕದ ಭೋಗಾದಿಗಳಲ್ಲಿ ವೈರಾಗ್ಯವನ್ನು ಸುಕೃತಾದಿ ಕರ್ಮ ವಾಸನಾ ರಸವು ಆರಿ ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಜೀವತ್ವವನ್ನು ನೆರೆ ನೀಗಿ ತೀವಿ ಶಂಭುಲಿಂಗದೊಲಿಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನೇ ಯೋಗಿ ಅಂತ. ಆ ಒಂದು ಕೈವಲ್ಯ ಅಂದರೆ ಅದ ಮೋಕ್ಷ, ಮುಕ್ತಿಯನ್ನು ಹೊಂದಿದವ ಅವ ಯೋಗಿ. ಅದನ್ನು ನಿರಂತರ ಅಭ್ಯಾಸ ಮಾಡೋಂಗೆ ಇದು ಸಾಧ್ಯ ಐತಿ. ಇದರ ಬಗ್ಗೆ ಎಳ್ಳಷ್ಟು ಏನಾರ ಆಸಕ್ತಿ, ಈ ಇಹಪರ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಇದು ಹತ್ತುವುದನಿಲ್ಲ. ಈ ಲೋಕದ ಭೋಗಾದಿಗಳಿರಲಿ, ಪರಲೋಕದ ಭೋಗಾದಿಗಳಿರಲಿ, ಯಾವ ಇದ್ದಿದ್ರೆ ನನಗೆ ಬೇಶಕ್ಕಿತ್ತಂದ್ರೆ ನಿನಗಿದು ಕುಂಠಿತ ಆದಿ, ಯೋಗ ಭ್ರಷ್ಟ ಆದಿ ನೀನು. ಹೌದಿಲ್ಲ? ಇದ್ರ ಬಾಯಿ ತಕೊಂಡು ಕುಂತೆ ಅಂದ್ರೆ ಅದು ಆದ್ರೆ ಬೇಶಕ್ಕೈತಿಲ್ಲ. ನನಗೆ ಮನಸ್ಸಿನಾಗ ಬಂದ್ರೆ ಹೋಗತ್ತೆ ನೀನು ಯೋಗ ಭ್ರಷ್ಟ ಕುಂಠಿತ ಆದ ನಿನ್ನ ಸಾಧನೆ. ಹೌದಿಲ್ಲ? ಎಲ್ಲರೂ ಅಗದಿ ಉನ್ನತ ಸ್ಥಿತಿಗೆ ಹೊಂತಾರೆ, ಈ ವಿಲೋಭನೆಗಳಿಗೆ ಒಳಗಾಗ್ಬಿಡ್ತೀವಿ. ಮತ್ತೆ ಇಂಥದ್ದು ಎಲ್ಲಿ ಸಿಗಬೇಕು ರೀ ನಮಗೆ?
ಹೌದಿಲ್ಲ? ಇವೆಲ್ಲ ಹಾದ್ಯಾಗ ಭೇಟಿ ಅದು ಅಂದ್ರೆ ಮುಗಿದು ಹೋಯ್ತು ಕತಿ. ನೀವು ಹೋಗೋದು ಬಂದಾತಿ, ಎಲ್ಲ ಬಂದಾತಿ, ನೋಡೋಣ ಮತ್ತೆ ನೋಡೋಣ, ಇಲ್ಲೇ ಮುಗಿದು ಕೂತಿ ಮರ್ತು ಬಿಟ್ಟವೆಲ್ಲ. ಏನು ಕುಂಠಿತ ಆತಿ, ಅದೆಲ್ಲ ಯೋಗ ಭ್ರಷ್ಟ ಅದ. ಮತ್ತು ಮೊದಲನೇ ಸ್ಥಾನಕ್ಕೆ ಬಂತು ಇದು. ಹೌದಿಲ್ಲ? ಎಲ್ಲ ಪ್ರಯತ್ನ ಮಾಡಿ ಹೋಗಿತ್ತ ಅಲ್ಲಿ ಮಾಟ ಹೋಗಿ ಮತ್ತೆ ಇಂಥ ವಿಲೋಭನೆಗಳಿಗೆ ಬಿತ್ತಪ್ಪ ಇದು. ಹೌದಿಲ್ಲ? ಅದನ್ನೆಲ್ಲ ವೈರಾಗ್ಯ ಹೊಂದಬೇಕಾದ್ರೆ ಅದಕ್ಕೆ ಸಾಧನ ಪದದೊಳಗೆ ಇವೆಲ್ಲ ವಿಘ್ನ ಬರ್ತಾವೆ. ಎಲ್ಲ ಥರದ ನಿನಗೆ ಅನುಕೂಲ ಮಾಡ್ಕೊಳ್ತೇವೆ ನಡಿ ನಮ್ಮ ಇದಕ್ಕೆ. ಹೌದಿಲ್ಲ? ಎಲ್ಲ ಬಂದು ನಮ್ಮ ಮನೆ ಪರೀಕ್ಷೆಗಳು ಬರ್ತಾವೆ ನಿನಗೆ. ಅದ್ರಾಗ ನೀ ಎಲ್ಲ ಯಶಸ್ವಿ ಆಗ್ಬೇಕಲ್ಲ. ಪಾರಾಗೋದು ಭಾಳ ಕಠಿಣ ಐತಿ. ವಿಲೋಭನೆಗಳಿಗೆ ಒಳಗಾಗಲೇ ಅಂದ ಹೊರಿಗೆ ಹಚ್ಚಿದಾಗ ಹೊಳಪಾಗೋದು, ಪುಟಕ್ಕಿಕ್ಕಿದಾಗ ಚಿನ್ನಕ್ಕೆ ಹೊಳಪು ಬರ್ತೈತೆ ಅಂತಾರಲ್ಲ, ಹಂಗೆ ಬರ್ತಾವೆ ವಿಘ್ನಗಳು ಬರ್ತಿರ್ತಾವಲ್ಲ. ಹೆಜ್ಜೆ ಹೆಜ್ಜೆಗೂ ಬರ್ತಾವೆ. ನೀ ಎಷ್ಟೆಷ್ಟು ನಿಷ್ಠೆಯಿಂದ ನೀ ಅದ್ರಾಗ ತೊಡಗ್ತಿ ಅಷ್ಟೇ ನಿನಗೆ ಇದಾಗಿ ಬರ್ತಾವೆ. ಒಟ್ಟು ಅಂಥ ವಿಘ್ನಗಳು ಬಂದು ನಿನ್ನ ಯೋಗ ಭ್ರಷ್ಟನನ್ನಾಗಿ ಮಾಡ್ತಾವೆ, ಹೆದರಿಸ್ತಾವೆ. ರಾಕ್ಷಸ ಪಿಶಾಚಿಗಳು ಬಂದು ಹೆದರಿಸ್ತಾವೆ. ಹಿಂಗೆ ವಿಲೋಭನೆಗಳಿಗೆ ಒಳಗಾಗಲಿಲ್ಲ ಅಂದ್ರೆ ಭಯ ಪಡಿಸ್ತಾರೆ. ಭಯಗಾದಿಂದಾರ ಬಿಡಲಿ, ವಿಘ್ನಗಳು ಬರ್ತಾವೆ. ಅಂಥದಕ್ಕದು ಹೆದರಾಕೋ ಬೇಕಾದ ವಿಘ್ನ ಒಂದು ಸಾಧನೆಯನ್ನು ಕೈ ಬಿಡಬಾರ್ದು. ಏನು ಹೆದರಾಕ? ಹೌದು. ಯಾವ ರೂಪದಿಂದ ಬಂದು ನಿನ್ನನ್ನು ಇವು ಅಡ್ಡಿಪಡಿಸ್ತಾವೆ? ನಿನ್ನ ಸಾಧನೆ ನಿಷ್ಠೆಯನ್ನು ಪರೀಕ್ಷೆ ಮಾಡೋಕ್ಕಾದೆಲ್ಲ ಹಾಕಿರ್ತಾವೆ ಘಟನೆಗಳೆಲ್ಲ. ಕದ ಹಾಕ್ಕೊಂಡು ಕುಂತಿ ಅಂದ್ರೆ ಒಂದು ಬ್ರಹ್ಮ ರಾಕ್ಷಸ ಬಂದು ಎದುರಿಗೆ ನಿತ್ಯ ಅಂದ್ರೆ ಏನು ಮಾಡ್ತೀಪ್ಪ ಅಂತಿದ್ರು. ಒಂದು ಘಟಸರ್ಪ ಬಂತಂದ್ರೆ ಏನು ಮಾಡ್ತೀವಿ? ಒಂದು ಕೆಂಗುಡು ಅಂತ ಹುಡುಗಿ, ಚಲೋ ಹುಡುಗಿ ಬಂತಂದ್ರೆ ಅವಾಗ ಏನು ಮಾಡ್ತೀವಿ? ಅಪ್ಪ ಬಾಯಿ ತೆಗಿತಾನ, ಅದಿಲ್ಲ? ಎಲ್ಲಿ ಧ್ಯಾನ, ಎಲ್ಲಿ ಹೋಗ್ತೀನಿ, ಎಲ್ಲ ಮರ್ತು ಬಿಡ್ತಾನ. ಹೌದಿಲ್ಲ? ನಿನ್ನ ಸಾಧನ ಎಲ್ಲಿ ಹೋತು ಏನು? ಅದಕ್ಕೆ ಭಾಳ ಕಠಿಣ ಐತಿ. ಕೇಳಕ್ಕೆ ಭಾಳ ಸಾಧುಗಳೆಲ್ಲರೂ ವಚನದೊಳಗೆಲ್ಲ ಸಾಧುಗಳು. ಹೌದಿಲ್ಲ? ಅಂಥ ಪ್ರಸಂಗ ಬಂದಾಗ ಭಯ ಪಡಿಸೋ ಪ್ರಸಂಗ ಬಂದಾಗ ಹೆದರಬಾರ್ದು. ನೋವು ಉಂಟಾಗುವಂಥ ಪ್ರಸಂಗದೊಳಗೆ ಮನಸ್ಸು ಚಂಚಲ ಆಗಬಾರ್ದು. ಅಂಥ ಪ್ರಸಂಗ ಬಂದಾಗ ವಿಕಾರ ಹೊಂದುವಂಥ ಪ್ರಸಂಗ ಬಂದಾಗ ಮನಸ್ಸಿನಿಂದ ವಿಕಾರ ಆಗಬಾರ್ದು. ಪಂಚಪಕ್ವಾನ್ನದ ಊಟ ಉಣ್ಣಾಕ ಶೃಂಗಾರವಾದಂಥ ಹುಡುಗಿಯರನ್ನ ಹಚ್ಬೇಕು. ಬಾಳೆ ಎಲೆ ಹಾಕ್ಕೊಂಡ ನೀವು ಊಟಕ್ಕೆ ಕುಂಡಿರ್ಬೇಕು. ಬಾಳೆ ಎಲೆ ಸೀಳಬಾರ್ದು ಅಂದ್ರೆ ಅದು ನಿನ್ನ ವೈರಾಗ್ಯ. ಗೊತ್ತಾಕೈತಿ? ಹಂಗೆ ಮಾಡಿರ, ಪರೀಕ್ಷೆ ಮಾಡಿರ, ಮಿಸಿಕ್ಯಾಡಬಾರ್ದು ನಿಂದು. ಹೌದಿಲ್ಲ? ಹೋಗ್ತದ ನಿಂದ. ಚಂಚಲ ಆದ್ರೆ ಹೋಗ್ತು ನಿಮ್ಮ ಮನಸ್ಸು. ಅಂಥ ಒಂದು ದೃಢ ವೈರಾಗ್ಯ ಬರೋದು ಭಾಳ ಕಠಿಣ. ಶರೀರ ಆತ್ಮಭಾವದಲ್ಲಿ ಮನಸ್ಸು ನೆಲೆಯಾಗಿ ನಿಂತಾಗ ಅದು ಬರ್ತೈತಿ. ಶರೀರ ಭಾವ ಅಂತಂದ್ರೆ ಅದು ಆ ಭಾವ ಬರೋದನ್ನ ಹಸಿವ ಭಾವ, ಮೈಥುನ ಭಾವ ಸಹಜ ಐತದ. ಶರೀರ ಭಾವ ಇದನ್ನು ನಾವು ಹೊಡೆದು ಹಾಕಿ ಅದನ್ನು ಮೀರಿ ತನ್ನ ಭಾವದೊಳಗೆ ನಿಂತಾಗ ಇದನ್ನು ನಮಗೆ ಪ್ರಯೋಜನ ಆಕೈತಿ, ಲಾಭ ಆಕೈತಿ ನಮಗೆ. ಅಷ್ಟೊಂದು ಧೀರ ವೃತ್ತಿ ಬೇಕಲ್ಲ. ದೇಹ ಭಾವನ ಅಳಿಯೇ ದುಃಖದ ಕೇಡು, ಎಲ್ಲ ಅನರ್ಥವನ್ನು ಉಂಟು ಮಾಡ್ತೈತಿ ಇದು ದೇಹ ಭಾವದಿಂದ. ಹಸಿವ ಭಾವ, ಮೈಥುನ ಭಾವ ಬಂದು ಬಿಡ್ತೈತಿ. ಬೇಕಾದಂಥ ಅದಾನಂದ್ರು ಮಾತಿನಾಗ ಅಷ್ಟೇ ಶಾನೆ ಆಗಿಬಿಟ್ಟಿಪ್ಪ, ಕೃತಿ ಒಳಗೆ ಅಂತ ಬರಲಿಲ್ಲ. ಹೌದಿಲ್ಲ? ಹಂಗಂತ ಹೇಳೇ ಬಾಕಿ ಉಳಿದೈತಿ. ಎಲ್ಲೋ ಒಬ್ಬರಿಗೆ ಕೋಟಿ ಕೋಟಿ ಜನಗಳಲ್ಲಿ ಇದರ ದೇಹದ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವಾಗ ಇದನ್ನು ಸಾಧಿಸಾಕ್ಬಿಡ್ತೈತಿ. ಅವಾಗ ಬ್ರಹ್ಮಚಾರಿ ಅಂತಾರೆ. ಮತ್ತು ಬ್ರಹ್ಮಚಾರಿ ಆಗ್ಬೇಕಾದ್ರೂ ಶರೀರ ಸಂಬಂಧ ತಪ್ಪಿಸ್ಬೇಕು. ನೈಷ್ಠಿಕ ಬ್ರಹ್ಮಚಾರಿ ಆಗ್ಬೇಕಾದ್ರೂ ದೇಹ ಸಂಬಂಧ ತಪ್ಪಿಸ್ಕೊಂಡಾಗಬೇಕು. ಈ ಶರೀರ ತಾದಾತ್ಮ್ಯ ಭಾವ ಇಟ್ಕೊಂಡು ನಾವು ಬ್ರಹ್ಮಚಾರಿ ಯಾಕೆ ನಮಗೆ ಸಾಧನೆ ಇಲ್ಲ. ಬ್ರಹ್ಮಚಾರಿ ಅಂದರೆ ಶರೀರ ಸಂಬಂಧ ತಪ್ಪಿಸ್ಕೊಂಡವನಂತ. ಮದುವೆ ಮಾಡ್ಕೊಳ್ಳೇ ಇದ್ದಾವಲ್ಲ, ಮದುವೆ ಮಾಡ್ಕೊಳ್ಳೇ ಇದ್ದಾವ ಸಿಗ್ಲಿಕ್ಕೆ ಬಿಟ್ಟದ್ದ ಬ್ರಹ್ಮಚಾರಿ. ಹೌದಿಲ್ಲ? ಅದಕ್ಕೆ ಬ್ರಹ್ಮಚಾರಿ ಅನ್ನೋದು ಶರೀರ ಭಾವ ಬಿಟ್ಟು ಆತ್ಮಭಾವದಲ್ಲಿ ನೆಲೆಯಾಗಿ ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಂತಾವ ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ.
ಮನಸ್ಸು ಬ್ರಹ್ಮದ ವೃತ್ತಿ, ಯಾವ ಜೀವನ ವೃತ್ತಿ ಬ್ರಹ್ಮಾಕಾರ ಆಗಿ ಪ್ರಯತ್ನ ಮಾಡ್ತೈತಿ ಅಂಥ ಧೀರ ವೃತ್ತಿಗೆ ಇದನ್ನು ಸಾಧಿಸಾಗ್ತದೆ. ನೈಷ್ಠಿಕ ಬ್ರಹ್ಮಚರ್ಯ, ನೃತ ಬ್ರಹ್ಮಚರ್ಯ ಎರಡೂ ಪಾಲನೆ ಮಾಡ್ಬೇಕಾದ್ರೆ ಅದನ್ನು ಹೊಂದಿದವಾಗ ಅದು ಸಾಧ್ಯ. ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ಸಾಧ್ಯವೇ ನೋಡು ಸಾಮಾನ್ಯ ಜನಕ್ಕಿದು ಒಂದು ನೃತ ಬ್ರಹ್ಮಚರ್ಯ ಮತ್ತು ನೈಷ್ಠಿಕ ಬ್ರಹ್ಮಚರ್ಯ ಸಾಧನೆ ಮಾಡೋದು ಭಾಳ ಕಠಿಣ. ಭುವನದೊಳು ಸ್ತ್ರೀ ನಿವಹದೊಳು ಪುರುಷ ಸಂಘವಲ್ಲದಿರುವುದು, ಪುರುಷರ ಸಂಘದೊಳು ಸ್ತ್ರೀ ಸಂಘವನ್ನು ಒಲ್ಲದೆ ಇರುವುದು. ಬೇಕಾದ ಸುಂದರವಾದ ಪುರುಷರು ಇದ್ರೂ ಸುಧಾ ಮನಸ್ಸು ಹಾಕೊಂಡಿಲ್ಲ, ಸುಂದರವಾದ ಸ್ತ್ರೀ ಅದಾಳಂದ್ರೂ ಇವು ಮನಸ್ಸು ಹಾಕಬಾರ್ದು. ಏನು ಅದಕ್ಕೆ ನೈಷ್ಠಿಕ ಬ್ರಹ್ಮಚರ್ಯ, ನೃತ ಬ್ರಹ್ಮಚರ್ಯ ಅಂತ ಸಾಧ್ಯ ಇಲ್ಲ ಸಾಮಾನ್ಯ ಜನರಿಗೆ. ಜನ್ಮ ಜನ್ಮಾಂತರ ಇದ್ರ ಬಗ್ಗೆ ಅಭ್ಯಾಸ ಮಾಡೋವಾಗ ಇದು ಸಾಧ್ಯ ಐತಿ. ಶರೀರ ಭಾವ ಸಂಬಂಧ ತಪ್ಪಿಸ್ಕೊಂಡು ಯಾವ ಅಭ್ಯಾಸ ಮಾಡ್ತಿರ್ತಾನೆ ಅವಾಗ ಇದು ಸಾಧ್ಯ ಐತಿ. ಮತ್ತು ಈ ಶರೀರ ಭಾವ ಬಂದ ಕೂಡಲೇ ನಮ್ಗೆ ಅದು ವಿಕಾರ ಆಗಕೈತಿ, ಚಂಚಲ ಆಕೈತಿ ಮನಸ್ಸು. ಸಾಮಾನ್ಯ ಜನರಿಗೆ ಅದು ಆಗೋದಿಲ್ಲ. ಅದಕ್ಕೆ ಹೇಳ್ಯಾರ ಸಾಧ್ಯವೇ ನೋಡು ಸಾಮಾನ್ಯ ಜನರಿಗೆ. ನಾವು ಅದೇ ಇದ್ರಾಗ ಅದೇವಿ, ಇದು ಗೊತ್ತೇ ಇರೋದಿಲ್ಲ ನಮ್ಗೆ. ಶರೀರ ಸಂಬಂಧ ತಪ್ಪಿಸ್ಗಳು ರೂಢಿ ಇರುವುದಿಲ್ಲ. ಅವನು ಯೋಗಿಗೆ ಅದು ಸಾಧ್ಯ ಐತಿ. ಯೋಗ ಬಲದಿಂದ ಅಭ್ಯಾಸ ಶರೀರ ಸಂಬಂಧ ತಪ್ಪಿಸ್ಕೊಂಡು ಅವನಲ್ಲಿ ಯಾವ ವಿಕಾರಗಳು ಉಂಟಾಗೋದಿಲ್ಲ. ಏನು ಅಂಥ ಪ್ರಸಂಗ ಬಂದ ಸುಧಾ ಅವನು ವಿಕಾರ ಆಗೋದಿಲ್ಲ. ಅವನ ಯೋಗಿ, ಅಂಥವ್ರಿಗೆ ಅದು ಸಾಧಿಸ್ತದೆ. ಅದನ್ನು ನಾವು ಅಭ್ಯಾಸ ಮಾಡಿರ್ಬೇಕಲ್ಲ. ಅಂಥವ್ರ ಸಂಘದಿಂದ ಆ ವಿಚಾರಗಳನ್ನು, ಯುಕ್ತಿಗಳನ್ನು ಮನನ ಮಾಡ್ಕೊಂತ ಇದ್ದಾಗ ಈ ದೇಹ ಭಾವ ಬಿಟ್ಟು ಇರಾಕ್ ಬರ್ತೈತಿ, ಆತ್ಮಭಾವದಲ್ಲಿ ನಿಲ್ಲಕ್ಕೆ ಬರ್ತೈತಿ. ಸಾಧನ ಮಾಡಿದಾಗ ಬರ್ತೈತಿ ಅದು. ಸಾಧನ ಮಾಡಿದಾಗ ಅದು ಅನುಭವ. ಸಾಧನ ಮಾಡೋಲ್ಲಿ ಅನುಭವ ಹೆಂಗಾಗ್ತದೆ? ಸಾಧ್ಯ ಇಲ್ಲ. ಅದಕ್ಕೆ ನಾವು ಅದರ ಅಭ್ಯಾಸ ಮಾಡಬೇಕಾಗತ್ತೆ. ನಿರಂತರ ಅಭ್ಯಾಸ ಕೈಗೊಂಡಾಗ ಇದು ಬರ್ತೈತಿ. ಅಭ್ಯಾಸ ಇಲ್ಲದ ಅನುಭವ ಆಗೋದೂ ಇಲ್ಲ. ನಾನು ಹಂಗೆ ಬರೀ ಕೇಳೋದು, ಎದ್ದೆದ್ದು ಮನೆಗೆ ಹೋಗಿ ಕೇಳಿಷ್ಟೇ, ಹೊಳ್ಳಿ ತಿರುಗಿ ಅದನ್ನು ಮನನ ಮಾಡೋದಿಲ್ಲ. ಮನನ ಮಾಡಲಿಲ್ಲ ಅಂದರೆ ಕೇಳಿದ್ದೆಲ್ಲ ಮತ್ತು ಎಲ್ಲಿ ಹೋತೋ ಹೋತದು, ಮತ್ತು ಮಷಿನಿಗೆ ಹೋಗ್ಬೇಕು. ಕೇಳಿದ್ದನ್ನು ಮನನ ಮಾಡಬೇಕು. ದನ ತಿಂದಿರ್ತಾವ, ತಿಂದು ಅಂದ್ರೆ ಗಬಾ ಗಬಾ ತಿಂತಾವನು, ಮಕ್ಕೊಂಡ ಮೆಲಕ್ಕೆ ಹಾಕ್ತಾವೆ. ಅಂದಾಗ ಅವಕ್ಕೆ ಅದು ಹೊಟ್ಟಿಗೆ ಭೇದಿಸ್ತೈತಿ, ತಿರುವು ಹಾಕ್ತಾವೆ. ಮತ್ತು ತಿಂದಿದ್ದನ್ನೆಲ್ಲ ಹೊಳ್ಳೆ ಗಬ 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 ತಿಂತಾವೆ. ಒಗದ ಕೂಡಲೇ ಅವು ಮಲ್ಕೊಂಡ ಮೆಲಕ್ಕೆ ಹಾಕಿದ್ವು ಅಂದ್ರೆ ಅದನ್ನು ಅದನ್ನೆಲ್ಲ ಪಚ್ಚಿನ ಆಕೈತಿ. ಅವಾಗ ಮಲಕ್ಕೆ ಹಾಕಿ ಕಳಿಸ್ತಾವ ತಗಿಂದ ಒಳಗೆ ಹೊಟ್ಟಿಗೆ ಜಠರಾಗ್ನಿಗೆ ಒಳಗೆ ಬಿತ್ತು ಅಂದ್ರೆ ಅವಾಗ ಅದು ಜೀರ್ಣ ಆಕೈತಿ ಅವಕ್ಕೆ. ನಾವು ಮನನ ಮಾಡಬೇಕು ಶ್ರವಣ ಮಾಡಿದ್ದನ್ನು, ಅಂದ್ರೆ ಜೀರ್ಣ ಆಕೈತಿ, ಭೇದಿಸ್ತೈತಿ, ನಮ್ಗೆ ಹೊಡಿತೈತಿ. ಮನನ ಮಾಡಲಿಲ್ಲ ಅಂದ್ರೆ ಇದು ಉಳಿದಿನೂ ಇಲ್ಲ. ಎಷ್ಟು ಜನ ಅದನ್ನು ಹೊಳಿ ತಿರುಗಿ ಕೇಳಿದ್ದನ್ನು ನೆನಪು ಮಾಡೋರು ಎಷ್ಟು ಮಂದಿ ಇದ್ದೀರಿ? ಕೇಳಿದ್ದು ನೆನಪಿಟ್ಕೊಂಡಾಗ ಮನನ ಮಾಡಕ್ಕೆ ಬರ್ತೈತಿ. ನೆನಪ ಉಳಿಲಿಲ್ಲ ಅಲ್ಲಿ. ಏನು ಚಲೋ ಹೇಳಿರಪ್ಪ, ಏನು ಹಂಗೆ ಚಲೋ ಹೇಳಿರಿ, ಏನು ಹೇಳಿದರು, ಭಾಳ ಚಲೋ ಹೇಳಿದ್ರು ಅಲ್ಪ, ಇಷ್ಟ ಹೇಳ್ತೇವೆ ಅದಲ್ಲ. ಏನು ಹೇಳಿದರು ಅದನ್ನು ಎಲ್ಲ ಸರಿಯಾಗಿ ಅದನ್ನು ಕೇಳಿದ್ದನ್ನು ಚಂದ ಕೇಳಿ ಮನನ ಮಾಡಿ ಉಳ್ಕಿದ್ದ ವಿಷಯದ ಹೆಂಗೆ ಇಟ್ಕೊಂಡು ಕುಂದಿರ್ತೀವಿ ನಾವು, ಹೆಂಗೆ ಕೇಳ್ತೀವಿ? ನೆನಪು ಹುಡುಗೋತಿಲ್ಲೋ? ಇವ್ಯಾಕೆ ನೆನಪು ಹುಡುಗಿಲ್ಲ? ಗಂಡನ ಹೆಸರು ಹೆಂಡತಿ ಹೆಸರು ಹೇಳಿದ್ರು ಒಮ್ಮೆ ಬರ್ಕೋತಿ ಅದನ್ನು. ಇದನ್ನು ಬರ್ಕೊಂಡ್ರು ನೆನಪು ಉಳಿವಲ್ದಲ್ಲ. ಪುಸ್ತಕ ಎಷ್ಟು ಪುಸ್ತಕ ಬರೆದು ಇಟ್ಕೊಂಡಿಪ್ಪ, ಒಂದರ ಮಾತು ನೆನಪು ಹೋದವ ಅದನ್ನಾಗ ಹೇಳುವತ್ನ್ಯಾಗ ಅಷ್ಟೇ, ಓದುವಾಗ ಅಷ್ಟೇ, ಮತ್ತೆ ಹೊಳ್ಳಿ ನೆನಪು ಉಳಿದು ಮನಸ್ಸಿನ್ಯಾಗ ಒಳಗೆ ಬರ್ಕೋ. ಅದ್ರಾಗ ಏನು ಮಾಡ್ತೀನಿ ಅಂತಿದ್ರು ಒಮ್ಮೆ ಅಜ್ಜವ್ರು, ಒಳಗೆ ಮನಸ್ಸಿನ್ಯಾಗ ಬರ್ಕೋ, ಆ ಪುಸ್ತಕದಾಗ ಅಳಿಗೆ ಹೋಕ್ಕಾವ, ಒಳಗೆ ಬರ್ಕೋ ಅಂತಿದ್ರು ಒಮ್ಮೆ. ಒಮ್ಮೆ ಹಂಗಾರೆ ಹೇಳ್ಯಾರ ಬಿಡ, ಸುಮ್ಮನೆ ಕುಂತ್ರೆ ಏಯ್ ಎದಕ್ಕೆ ಬಂದು ಬರ್ಕೋ ಅಂತಿದ್ರು. ನಾನು ಎದಕ್ಕೆ ಬಂದು ಬರ್ಕೋ, ಇಲ್ಲ ಖಾಲಿ ಹಾಕೊಂಡಿರ್ತೀನಿ. ಅವಾಗ ಅವ್ರು ಸಿಟ್ಟು ಗೆದ್ದಿದ್ದಂಗೆ ಬರ್ದಿದ್ವು ಇವೆಲ್ಲ. ಏನು ಯಾಕೆ ಕುಂಡಿರ್ತಿ, ಕೆಲಸ ಇಲ್ಲ, ಕುಳ ಹಾಕ್ಬಾಡ್ರಲ್ಲೇ ಬರ್ತಿದ್ರು ಸರ್. ಖಾಲಿ ಎದಕ್ಕೆ ಬಂದಿರಿ ನೀವು ಇಲ್ಲಿ, ಬರ್ಕೋ ಅದನ್ನು. ಅನುಭವ ಹೇಳಿದ್ದು ಬಿಚ್ಚಿಟ್ಟದ್ದು ಎಷ್ಟು ಉಪಯೋಗ ಆಗ್ತವೆ ನೋಡ್ರಿ. ನಾವು ಅವಾಗ ಮನನ ಮಾಡಲಿಲ್ಲ ಅಂದ್ರೆ ಹೊಳ್ಳಿ ತಿರುಗಿ ಮನನ ಮಾಡೋರಿಗೆ ಎಷ್ಟು ಉಪಯೋಗ ಆಗ್ತದೆ. ಅನುಭವದ ವಿಚಾರ, ಮಹಾತ್ಮರು ಹೇಳಿದ ಮಾತು ದೊಡ್ಡ ಲಾಭ ಆಕೈತಿ ಅದನ್ನು ಮನನ ಮಾಡೋದ್ರಿಂದ. ಮನನ ಮಾಡುವಾಗ ಅವ್ನು ನಿಧಿಧ್ಯಾಸನೂ ಗಟ್ಟಿಯಾಗಿ ಸಮಾಧಿ ಹತ್ತಿರ ಅವನು ಉತ್ತಮಾಧಿಕಾರಿ ಇದ್ದರೆ ಅವನು ಶ್ರವಣ ಕಾಲಕ್ಕನ ಆಕೈತಿ. ಅವನು ಹಿಂದಿನ ಜನ್ಮದ ದುಡುಕಿತ್ತಂದ್ರೆ
ಹೇಳಿದಾಕ್ಷಣ ಅವಾಗ ಅದರ ಅನುಭವ ಬರ್ತೈತೆ ಅವ್ನಿಗೆ. ಯಾಕೆ ಅಂತ ಕಣ್ಣು ಪರಿಶುದ್ಧ ಇರ್ತೈತೆ ಅವ್ನಿಗೆ. ಶುಕ್ರದು ಉಚ್ಚಾರ ಮಾತ್ರೇನ ಏವ ತಕ್ಷಣ ಅವಾಗ ಅನುಭವಗಳ ಹೇಳಿದ ಮಾತು ಕೇಳಿದ ಕೂಡಲೇ ಅವಾಗ ಹೊಳಿತೈತೆ ಅವ. ನಮಗೆ ಬಹಳ ದಿನದ ಕೆಲವು ಐತಿ, ಜಂಗ್ ಇದು ತಿಂದುಬಿಟ್ಟೈತಿ, ಬುದ್ಧಿ ಗೆದ್ದು ತಿಂದೈತಿ, ಹೊಳಿವಲ್ಲ ದೌಡು ಹೇಳ್ತೈತಿ ಕೇಳ್ತೈತಿ ಮತ್ತು ಚಾಳಿನೇ ಬಿಡುದಿಲ್ಲ. ಹೌದಿಲ್ಲ? ಮತ್ತು ಹಗ್ಗ ತಿನ್ನು ಚಾಡಿ ಹೋಗಲ್ಲಪ್ಪ ಇದಂತಾರಲ್ಲ. ಮತ್ತು ಅದ್ರಾಗ ಹೆಣಿಕೆ ಹಾಕೋದು ಬಾಳೆದಾಗ ಅದರದ್ದೇ ಹೆಸರು. ಮತ್ತೊಂದು ಬಿಡು ಬಿಡು ಪುರುಷೋತ್ರಿ ಅದರದ್ದೇ ಹೆಸರು. ಮತ್ತು ಇದನ್ನು ಕೇಳಿದ್ದು ನೆನಪು ಮಾಡಿ ಅದನ್ನು ಮನನ ಮಾಡ್ಬೇಕು ಅನ್ನೋದು, ಅದನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋದಿಲ್ಲ. ಅದನ್ನೆಲ್ಲ ವಿಚಾರವನ್ನು ಹೇಳಿದ ಮಾತುಗಳನ್ನೆಲ್ಲ ಚಂದ ಕೇಳೋದನ್ನು ಮನನ ಮಾಡಿ ಅದನ್ನು ಗಟ್ಟಿ ಮಾಡಬೇಕು. ಅಂದಾಗ ಇದು ಅನುಭವಕ್ಕೆ ಬರ್ತೈತೆ ನಮಗೆ. ಒಳಗಿದು ಉಳಿಲಿಲ್ಲ ಅಂದರೆ ಮತ್ತೇನು ಹೊರಗನ ಕೇಳಿ ಹೊರಗೆ ಕೈ ಬಿಟ್ಟು ಅಂದ್ರೆ ಅಲ್ಲೇ ಕೇಳಿ ಎದ್ದು ಬಂದ್ರಿ ಮತ್ತೊಮ್ಮೆ ಮೊದಲಿನ ಚಾಳಿ ಏನಿನಂತೆ ಹಂಗಾಯಿತು, ಏನೂ ಆಗೇ ಇಲ್ಲ. ಅದರಿಂದ ಪ್ರಯತ್ನನ ಮಾಡಿಲ್ಲ ಅಂತಿದ್ದು. ಎಂದಿನಂತೆ ಹಂಗಾಯಿತು, ಏನು ಬದಲಾವಣೆ ಆಗೈತಿ ನೋಡಿ, ಪರಿವರ್ತನೆ ಆಗೈತಿಲ್ಲ ನೋಡಿ. ಒಂದಿಟ್ಟಾರ ಜೀವನ ನೀನು ಬದಲಾವಣೆ ಆಗಿತ್ತಂದ್ರೆ ಇದಕ್ಕೆ ಹತ್ತೈತಪ್ಪ ಔಷಧ ಅಂತ ತೊಗೊಂಡ ನೀವು ಔಷಧ ಅಂತ. ಈ ಔಷಧ ತೊಗೊಂಬಂದು ಎಲ್ಲ ತಲೆಮಂಗನ ಬಿಡಿಗಿಡ್ಕೊಂಡು ಮಕ್ಕೊಂಡ್ರೆ ಎಲ್ಲಿ ಆಗ್ಬೇಕ್ರಿ ಅದು ರೋಗ? ಹೆಂಗೆ ಹೋಗ್ಬೇಕು? ಇಷ್ಟು ಗುಳಿಗೆ ಕೊಟ್ಟಾರ ಹೇಳ್ಕೊಂಡು ನನಗೆ ಅವರು. ಅವನು ತಲೆಮಂಗಿನ ಗುಳಿಗೆ ಇಟ್ಕೊಂಡು ಮಕ್ಕೊಂತೀವಿ, ತಗೊಳ್ಳೇ ಇಲ್ಲ ನೋಡಿ. ಇಲ್ಲೇ ಅದ ಗುಳಿಗೆ, ಎಷ್ಟು ಗುಳಿಗೆ ಕೊಟ್ಟಾರ ಡಾಕ್ಟ್ರು. ಹೌದಿಲ್ಲ? ಅದನ್ನು ತಗೋಬೇಕಿಲ್ಲ, ಒಳಗೆ ಭೇದಿಸ್ತೈತಿ. ಅದನ್ನು ಪ್ರಯತ್ನ ಮಾಡೋದ ಹೊರತು ನಿಮಗೆ ಆಗೋದಿಲ್ಲ. ನಿರಂತರ ಎಡೆಬಿಡದೆ ಪ್ರಯತ್ನ ಮಾಡಬೇಕು. ಇದು ಬೇಕಾಗಿತ್ತಂದ್ರೆ ಹಸಿವು ಬೇಕಲ್ಲ, ಅಧ್ಯಾತ್ಮದ ಹಸಿವಿಲ್ಲದೆ ಸಾಧನನೂ ಇಲ್ಲ, ಸಾಧನ ಇಲ್ಲದೆ ಅನುಭವನ ಆಗುವುದು. ಅದಿಲ್ಲ, ಹಸಿವು ಇಲ್ಲದ ಊಟ ಅದೇನು ಅಜೀರ್ಣ ಆಕೈತಿ. ಹಂಗೆ ಅಧ್ಯಾತ್ಮದ ಹಸಿವು ಇದ್ದಾಗ ನಮಗಿದು ಜೀರ್ಣ ಆಕೈತಿ. ಒಲವಿನಿಂದ ಇದನ್ನು ಕೇಳಬೇಕು. ಅದಕ್ಕೆ ಒಲವಿದ್ದಲ್ಲಿ ಇದನ್ನು ಹೇಳಬೇಕು ಅಂದ ತಿಳುಪಬೇಡುವುದು ತನ್ನ ಒಲವಿಂದ ತಿಳಿಯಲಿಕ್ಕೆ ನಳನಾಕ್ಷಿ ಬೆಸಗೊಂಬುದಲ್ಲದೆ ಉಳಿದಂಥ ಅದ್ವೈತ ವಿಷಯವನ್ನು, ಈ ವಿಷಯವನ್ನು ಎಲ್ಲಿ ತಿಳ್ಕೋಬೇಕು, ಸುಖ ಹೊಂದಬೇಕು ಅನ್ನೋ ಉತ್ಕಟ ಇಚ್ಛೆ ಇರ್ತೈತಿ ಅಲ್ಲಿ ಅಷ್ಟೇ ಹೇಳ್ಬೇಕಪ್ಪ. ಇದು ನಾನು ಬಾಕಿ ತಮದಲ್ಲಿ ಇದನ್ನು ಎಲ್ಲಿ ಇದನ್ನು ಮಾತಾಡೋದಿಲ್ಲ ಅಂತ ಹಾನಿ ಮಾಡ್ರಿ ಅಂದ್ರೆ ಅದು ಕಂಡಲ್ಲೇ ಇದನ್ನು ನಾವು ಹೇಳೋದಿಲ್ಲ ಅಂತೇಳಿ ಹಾನಿ ಮಾಡ್ರಿ ಅಂದ್ರೆ ಎಲ್ಲಿ ಕೇಳದವಾಗ ಹೇಳಕ್ಕೆ ಹೋಗ್ಬಾರ್ದು. ಒಲವಿನಿಂದ ಅದು ಕೇಳ್ಬೇಕು. ಉತ್ಕಟ ಇಚ್ಛೆ ಇದ್ರೆ ಐತೋ ಇಲ್ಲೋ ನೋಡಿ ಅವನು ಬೋಧ ಮಾಡಬೇಕು. ಅದಕ್ಕೆ ಅಪಾತ್ರರಿಗೆ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಬಾಳೆ ಮಾಡಿ ಸುಖ ಹೊಂದಬೇಕನ್ನೋದು ಹೇಳಕ್ಕೆ ಹೋಗ್ಬಾರ್ದು. ತಾತ್ಸಾರ ಮಾಡ್ತಾರೆ. ಅದಕ್ಕೆ ಕಂಡಲ್ಲೇ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಆ ಪ್ಲೇಟ್ ಒಡೆದು ಬಿಟ್ಟಿದ್ರು ಅವಾಗ ರಿಕಾರ್ಡ್ ಫೋನೋಗ್ರಾಫ್ ಇದ್ವಲ್ಲ, ಹಂಗೆ ಫೋನ ಅದನ್ನು ರಿಕಾರ್ಡ್ ಮಾಡಿ ಇಟ್ಟಿದ್ರು. ಅದನ್ನು ಅಲ್ಲಿ ಗಣಪತಿ ಇಟ್ಟಲ್ಲಿ ಹಚ್ಕೊಂಡು ಕೂತಿದ್ರು. ಅವಾಗ ಹಲೋ ಶಾಸ್ತ್ರ ಚಲೋ ಆಗೈತೆ ಬಂದ್ ಮಾಡಿಗೆ. ಅಲ್ಲಿ ಹಚ್ಚಿದ ಪ್ಲೇಟ್ ಇವ್ರು ವಾಕಿಂಗ್ ಹೋದಾಗ ಕೇಳೋದು ಎಲ್ಲಿ ಹಚ್ಚೋದು ತೊಗೊಂಡು ಬಾಯಿಲಿ ಅಂತಂದು ಅವ್ರು ಒಡೆದ್ಬಿಟ್ರು. ಅದು ರಿಪೇರಿನ ಆಗಲಿ ಅಜ್ಜಾರ್ ಏನು ಹಂಗಾತ. ಅವಾಗ ಇವು ಪ್ಲೇಟ್ ಇದ್ದು ನೋಡೋದು ಫೋನು ಹಿಂಗೆ ಅಂತಾದ್ರೆ ರಿಕಾರ್ಡ್ ಮಾಡಿದ್ರು ಅಂತಂದ್ರೆ ಅದನ್ನು ಆ ಕ್ಯಾಸೆಟ್ ಅಲ್ಲಿ ಅದ್ರಾಗ ಗಣಪತಿ ಇದ್ರಾಗ ಇಟ್ಟಲ್ಲಿ ಹಚ್ಚಿಬಿಟ್ಟಾರ. ಯಾವ ಹಚ್ಚಿದ ತೊಗೊಂಡು ಬಾಯಿ ನಾವು ಹೊಡೆದ್ಬಿಟ್ಟ. ಕಂಡಲ್ಲಿ ಹೇಳಕ್ಕೆ ಎಲ್ಲಿ ಬೇಕಲ್ಲೇ ಇದನ್ನು ಮಾಡಬಾರ್ದು. ಅದಕ್ಕೆ ಮಹತ್ವ ಐತಿ. ಹೌದಿಲ್ಲ? ಎಲ್ಲಿ ತಿಳ್ಕೋಬೇಕು ಅನ್ನೋ ಇದ್ದಲ್ಲಿ ಅಷ್ಟೇ ಅದನ್ನು ಹೇಳಬೇಕು. ಬಾಕಿ ನಮ್ಮಲ್ಲಿ ಹೇಳೋದು ಅಪಾತ್ರರಿಗೆ ಬ್ರಹ್ಮ ವಿದ್ಯೆಯನ್ನು ಹೇಳಬಾರ್ದು ಎಂಬುದರೊಳಗೆ ಲೋಭ ಇರ್ತದೆ. ಏನು ಹಲೋ ಹಾಂ ಹೇಳಿ. ಪ್ರವಚನ ನಡೆದೈತಿ ಒಂದಿಟ್ಟು ಹಿಂದಟ್ಟನೆ. ಅದಕ್ಕೆ ಎಲ್ಲಿ ಅದನ್ನು ಮಾತಾಡೋದಿಲ್ಲ ಅಂತೇಳಿ ಇದನ್ನು ಮಾಡಿ ನಾವು ಅದಕ್ಕೆ ಮಹತ್ವ ಇಲ್ಲದಲ್ಲಿ ಮಾತಾಡಕ್ಕೆ ಹೋಗ್ಬಾರ್ದು. ಹೌದಿಲ್ಲ? ಅಪಾತ್ರರಿಗೆ ಬ್ರಹ್ಮ ವಿದ್ಯೆಯನ್ನು ಹೇಳಬಾರದೆಂಬುದರೊಳಗೆ ಲೋಭ ಇರ್ತೈತೆ. ಹೆಂಗೆ ನಮಗೆ ಅವನು ಲೋಭಿ ಹಂಗೆ ಲೋಭ ಇರ್ತೈತಿ.
ಸಿಕ್ಕವ್ರಿಗೆ ಹಿರಿತನ ಕೊಡಬಾರ್ದಪ್ಪ, ಉಡಾಳ್ ಮಕ್ಕಳಿಗೆ ಅನ್ನೋದು ಮನ್ಯಾಗ ಇರ್ತೈತಲ್ಲ ತಂದಿಗೆ, ಹೌದಿಲ್ಲ? ಉಡಾಳ್ ಸುಳ್ಳು ಮಗ್ಗೇನು ಕೊಡ್ತಾರೆ ಅಂತ, ಹೌದಿಲ್ಲ? ಹಂಗೆ ಮಗು ಇಂಥವ್ರಿಗೆ ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಹೆಂಗಿರ್ತಾರೆ ಹ್ಞೂನಪ್ಪ ನಿಂದ ಕಂಡವರೆಲ್ಲರಿಗೂ ಓಲೈಸುತ್ತ ಅವ ಇರ್ತಾವೆ ಜ್ಞಾನಿ. ಜ್ಞಾನಿ ಸ್ಥಿತಿಯನ್ನು ಲಕ್ಷಣನ ಹಂಗಿರ್ತಾವೆ. ಅವರು ಅವು ವಿಷಯ ಬಡ್ಕರು ಕೂಡ ಅವ್ರಂಗನ ಇರ್ತಾನೆ. ಏನು ಯೋಗಿಗಳು ಕೂಡ ಯೋಗಿಗಳಂಗೆ ಇರ್ತಾನೆ, ಭೋಗಿಗಳು ಕೂಡ ಭೋಗಿಗಳಂಗೆ ಇರ್ತಾನೆ. ಜಗತ್ತಿನ ಕೂಡ ಜಗತ್ತಿನಾಗಿದ್ದು ತನ್ನ ಗತ್ನ್ಯಾತ ಇರ್ತಾನೆ ಯೋಗಿ. ಅದಕ್ಕೆ ಅವನು ಗುರುತು ಹಿಡಿಯೋಕ್ಕಾಗೋದು. ಏನು ಮರ ಇವರು ಎಲ್ಲ ಹಿಂಗೆ ಅದಾರ, ಅಲ್ಲಿ ಅದಾರು ಇಲ್ಲಿ ಅದಾರು, ಹಂಗೆ ಅವ್ನು ಗುರ್ತ ಹಿಡಿದು. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ಇರ್ತಾನೆ. ಏನೂ ಗೊತ್ತಿಲ್ಲಪ್ಪ ನನಗೆ, ನಾವು ಅರಿಯದ ಮೂಢನ ಪರಿಯೋಳು ನಿಜವನ್ನು ಅರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದೋಳು ಉಂಡುಟ್ಟು ಸಂಚರಿಪನು. ಯಾರು ಕೂಡ ತರ್ಕ ಮಾಡಕ್ಕೆ ಹೋಗಲ್ಲ, ತನ್ನ ಶನೆತನ ತೋರ್ಸಕ್ಕೆ ಹೋಗುದು. ನಾವೊಂದು ಈಟ್ ಏನಾರು ಬಂತಂದ್ರೆ ದಿಮಾಕ್ ಮಾಡಕ್ಕೆ ಹೇಳಕ್ಕೆ ಅವ್ರಿಗೆ ಯಾಕಾದ್ರೆ ನಿನ್ನ ಶನೆತನ ತೋರ್ಸಕ್ಕೆ ಹೋಗ್ತೀನಿ, ಅದು ಉಪಯೋಗ ಆಗೋದಿಲ್ಲ. ಇದು ಅದಕ್ಕೆ ನಿಲ್ಕಲಾರದ್ದು. ನೀನು ಶನೆತನ ನಡೆದಿಲ್ಲ ಅಲ್ಲಿ, ಏನು ನಿನ್ನ ಬೌದ್ಧಿಕ ಜ್ಞಾನ ಎಲ್ಲ ಅಲ್ಲಿ ನಡೆದಿಲ್ಲ. ಎಲ್ಲವನ್ನು ಮೀರಿದ್ದಕ್ಕೆ ಅನುಭವ. ಏನು ನಿನ್ನ ಬುದ್ಧಿ ಕಸರತ್ತು ನಡೆದಿಲ್ಲ, ನಿನ್ನ ಯಾವ ವಿದ್ಯೆನೂ ಇಲ್ಲ ನಡೆದಿಲ್ಲ. ಎಲ್ಲ ಕುಂಠಿತಾಗಿ ಹೋಗ್ತಾವೆ. ಇದ್ರ ಕಡೆ ಎಲ್ಲ ಕೊಟ್ಟೆ ಬುದ್ಧಿಯು ಹಾಳಾಗಿ ವಿದ್ಯೆಯು ನಾಶವಾಗಿ ಅಂತಾರೆ ರಾಮತೀರ್ಥರು. ನೀನು ಬುದ್ಧಿ ಸಾಕಷ್ಟು ಎಷ್ಟು ಶನೆತನ ಅಂದರೂ ಅದೆಲ್ಲ ನಿದ್ದೆ ಎತ್ತ ಮಟ್ಟ ಅಷ್ಟ ನಿನ್ನ ಶನೆತನ. ನಿದ್ದೆ ಎತ್ತಿದ ಮ್ಯಾಗ ಎಲ್ಲಿ ಅಡಿಗೆ ಹೋಗ್ತದೆ? ನಿದ್ದೆಯನ್ನು ಮೀರೈತಿದೆ. ಏನು ಅದಕ್ಕೆ ಬ್ರಹ್ಮವಿದ್ಯೆ ಅಂತಾರೆ. ಏನು ಎಲ್ಲವನ್ನು ಮೀರಿ ಇದ್ದದ್ದು. ಅದಕ್ಕೆ ಆ ಸ್ಥಿತಿಯನ್ನು ನಾವು ಪಡಿಬೇಕಾತಂದ್ರೆ ನಿರಂತರ ಇದಕ್ಕೆ ಪ್ರಯತ್ನ ಬೇಕಾಗ್ತದೆ. ಅಂಥವ್ರ ಸಂಗನ ಬೇಕು. ಈ ಲೌಕಿಕ ಶಾಣೆತನ ಇದಕ್ಕೆ ನಡೆದಿಲ್ಲ. ಅದು ಅಷ್ಟನ್ನೇ ಹೊಟ್ಟೆ ತುಂಬಿಕೊಳ್ಳೋಕೆ ಚೈನಿ ನಡೀತೈತೆ. ಈ ಬ್ರಹ್ಮಸೂತ್ರ ಬ್ರಹ್ಮದ ತಿಳುವಳಿಕೆ ಮಾಡ್ಕೋಬೇಕಾತಂದ್ರೆ ಅದನ್ನೆಲ್ಲ ಕೈ ಬಿಡಬೇಕಾಗೈತಿ. ಬುದ್ಧಿ ಬೆರ್ಕಿತನ ಎಲ್ಲ ಹೋಗೈತಿ, ನಡೀದಿಲ್ಲ. ಅಲ್ಲಿ ನಿನ್ನ ಲೌಕಿಕ ಶಾಣೆತನ ಯಾವುದು ನಡೆದಿಲ್ಲ. ಏನು ಭೌತಿಕ ಕವಾಯಿತುಗಳು ಪಾಂಡಿತ್ಯ ಪ್ರದರ್ಶನ ಮಾಡೋದು ಅಲ್ಲಿ ನಡೆದಿಲ್ಲ. ಏನು ಅದು ಅಹಂಕಾರ ಬಂದ್ಬಿಡ್ತದೆ ನಿನಗೆ. ಶಾಸ್ತ್ರ ಹೇಳೋದು ಅದು ಪಾಂಡಿತ್ಯನ ಅಲ್ಲ. ಶಬ್ದ ಭಾಳ ಶಾಸ್ತ್ರ ಹೇಳೋ ಧ್ಯಾನ ಆಗೈತೆ, ಅದು ಆಗಿಲ್ಲ. ಬರೀ ಶಬ್ದದ ಮಾಹಿತಿ ಮಾಡ್ಕೊಂಡಿರ್ತೈತಿ. ಅನುಭವ ಮಾಡ್ಕೋದು. ಅನುಭವ ಶ್ರೇಷ್ಠ. ಎಷ್ಟು ಶ್ಲೋಕಗಳನ್ನು ಬಾಯ್ಪಾಠ ಮಾಡಿರ್ತಾನವ, ಅನುಭವ ಆಗಿರ್ತಲ್ಲ. ಭಗವದ್ಗೀತಾನ ಎಲ್ಲ ಕಂಠಪಾಠ. ಯಾಕ್ರಿ? ಎಲ್ಲ ವೇದ ಉಪನಿಷತ್ತುಗಳು ಕಂಠಪಾಠ ಇರ್ತೈತಿ, ಆದ್ರೆ ಅನುಭವ ಮಾಡ್ಕೊಳಕ್ಕಾಗಿ ಅಹಂಕಾರದಾಗಿದ್ದು ನಾ ಎಲ್ಲ ಓದಿನ ಹೇಳ್ಪಾನ, ಎಲ್ಲ ಗೊತ್ತೈತಾನೆ. ಶಬ್ದಗಳ ಜ್ಞಾನ, ಹೌದಿಲ್ಲ? ಶಬ್ದ ಓದ್ತಿ, ಶಬ್ದ ಬರಿತಿ. ಬ್ರಹ್ಮನ್ನೇನಾರ ಬರಿತೀನ? ಬ್ರಹ್ಮನ್ನೇನಾರ ಓದಾಕ ಬರೋದಿಲ್ಲ, ಓದಾಕ ಬರೆಯಾಕ ಬರೋದಿಲ್ಲ, ಅದು ಹೇಳಾಕೂ ಬರೋದಿಲ್ಲ, ಹೇಳೋ ವಿಷಯನೂ ಅಲ್ಲದ. ಶಬ್ದ ಹೇಳ್ತಿ, ಶಬ್ದ ಬರಿತಿ, ಅದನ್ನು ಅನುಭವಿಸೋದು. ನಿದ್ದೆ ಬಗ್ಗೆ ಹೇಳಪ್ಪ ನೋಡು ನನಗೆ. ನಿದ್ದೆ ಬಗ್ಗೆ ಏನಾರ ಹೇಳೋದಿದ್ರೆ ಹೇಳೋ ನೋಡೋಣ. ನಿದ್ದ್ಯಾಗ ಹೇಳಿ ಏನಾರು ಹೇಳೋದಿದ್ರೆ ಅಂತಿದ್ರೆ ಅಜ್ಜ. ಅವಾಗ ಎಲ್ಲಿ ನಡೀತೈತಿ ನಿನ್ನ ಹೇಳೋಕೆ ಬುದ್ಧಿ ಎಲ್ಲ ಅಡಗಿದ ಮ್ಯಾಗ ಅಲ್ಲಿ ಹೇಳಾಕನ ಅವಕಾಶ ಸಿಗುದು. ಅನುಭವಿಸೋದು ಒಂದ ಅಲ್ಲಿ ಕೆಲಸ, ಅನುಭವಿಸೋದು ಕೆಲಸ. ಅದು ಏನು ಅನುಭವದ ವಿಷಯ, ಅನುಭವ ಶ್ರೇಷ್ಠ ಅಂತ. ಅದಕ್ಕೆ ಇವು ಯಾವೂ ನಡೆದಿಲ್ಲ. ಬುದ್ಧಿ ಬೆರಕಿತನ ಅಲ್ಲಿ ನಡೆದಿಲ್ಲ, ಶಾಣೆತನ ನಡೆದಿಲ್ಲ, ಬಂದಾಕೈತಲ್ಲ. ಅದಕ್ಕೆ ನಾವು ಅದಕ್ಕೆ ಹೆಚ್ಚು ಅನುಭವಿಸುವಂಥ ಎಲ್ಲವನ್ನು ಕೈ ಬಿಟ್ಟಾಗ ಬರ್ತದೆ. ತ್ಯಾಗದಿಂದ ಬರ್ತೈತಿ ಅನುಭವ. ಏನು ಆ ಭಾವ ಸಹಿತ ಅಡಿಗೆ ಉಳ್ಕೋಬೇಕಾಗೈತಿ. ಸಾಕ್ಷಿ ಭಾವ ಸಹಿತ ಅಡಿಗೆ, ಸಾಕ್ಷಿಗೂ ಸಾಕ್ಷಿಯಾಗಿ ನಿಂತಾಗ ನಮಗೆ ಅನುಭವ ಭಾಳ ಸೂಕ್ಷ್ಮಾತಿ ಸೂಕ್ಷ್ಮ ಐತಂದು. ಸೂಕ್ಷ್ಮಯ ಕ್ರಿಯಾ ಬುದ್ಧಿಯ ದೃಶ್ಯತೆ ಸೂಕ್ಷ್ಮ ದರ್ಶವಿ. ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇದ್ರ ಅನುಭವ ಮಾಡ್ಕೊಳಕ್ಕೆ ಎಲ್ಲರಿಗೂ ಸಾಧ್ಯ ಐತಿ. ಮಾಡಿರ ಪ್ರಯತ್ನ ಮಾಡಿರಾಕೈತಿ. ಈ ಜಡಭಾವ ಬಿಟ್ಕೊಂತ ಹೋದಾಗ ಮನಸ್ಸು ಸೂಕ್ಷ್ಮ ಕೋಂತ. ಏನು ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಕೈ ಬಿಟ್ಕೊಂತ ಹೋದಾಗ ಮನಸ್ಸು ಸೂಕ್ಷ್ಮ ಆಕೈತಿ. ಬರೀ ಅದನ್ನು ಮಾಡಕ್ಕೆ ಹೋಗ್ತದೆ, ಮನಸ್ಸೆಲ್ಲ ಜಡ ಹಾಕೊಂಡ್ಕೊಂಡಿರ್ತೈತಿ. ಜಡಭಾವಕ್ಕೆ ಅದಾಗ ಆ ವೃತ್ತಿಗೆ ಅದು ತಿಳಿದು ಇಲ್ಲ.
ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಅದೇ ಸೂಕ್ಷ್ಮಾತಿ ಸೂಕ್ಷ್ಮ ಆದಾಗ ಇದರ ಅನುಭವ ಮಾಡ್ಕೊಳಕ್ಕೆ ಸಾಧ್ಯ. ಅದು ಒಂದೇ ದಿನದ ಇರೋದಿಲ್ಲ, ಅವ್ರು ಜನ್ಮ ಜನ್ಮಾಂತರ ಪ್ರಯತ್ನ ಮಾಡ್ಕೊತ ಬಂದಿರ್ತಾರೆ. ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದವ ಮನಸ್ಸು ಸೂಕ್ಷ್ಮ ಆದಾಗ ಇದು ಹೊಡಿತು. ಸೂಕ್ಷ್ಮಾತಿ ಸೂಕ್ಷ್ಮ ಅಂದ್ರೆ ಅಂದಾಗ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ ಐತಿ ಆ ಅನುಭವ. ಅದಕ್ಕೆ ಜ್ಞಾನ ಅಂತ ಹೇಳಬೇಕು ಅಂದಾರ. ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ, ಆಚೆಗಿಂತಲೂ ಆಚೆಗಿರುವ ಅನುಭವವೇ ಜ್ಞಾನವೆಂದು ತಿಳಿಯಿರಿ ಅಂತ. ಉಳ್ಕಿದಿಲ್ಲ ತೋರಿಕೆ ವಸ್ತುಗಳ ಜ್ಞಾನ ಅಲ್ಲ ಜಗತ್ತಿನ ವಸ್ತುಗಳ ತಿಳುವಳಿಕೆ ಎಷ್ಟೇ ನೀವು ಮಾಡ್ಕೊಳ್ಳೋದು ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಆತ್ಮಜ್ಞಾನ, ಬ್ರಹ್ಮಜ್ಞಾನಕ್ಕೆ ಜ್ಞಾನ ಅಂತ, ತನ್ನ ಜ್ಞಾನ. ಇದು ಭಾಳ ಸೂಕ್ಷ್ಮಾತಿ ಸೂಕ್ಷ್ಮದ ಅನುಭವಿಗಳ ಮುಖಾಂತರ ಇದನ್ನು ನಾವು ತಿಳ್ಕೊಂಡು ಉಳ್ಕೋಬೇಕಾಗಿ. ಅವ್ರು ಹೊರತಿದ್ದು ನಮ್ಗೆ ಯಾರಿಗೂ ಸಾಧ್ಯನೇ ಇಲ್ಲ. ಜಡಬುದ್ಧಿಯವರಿಗೆ ಮಾತಿನ ಜ್ಞಾನದಿಂದ ಇದನ್ನು ಹೊಂದಕ್ಕಾಗೋದು. ಏನು ಕಲಿಯೋದು ಬೇಕಾಗಿಲ್ಲ, ಯಾವ ಶಬ್ದನೂ ಬೇಕಾಗಿಲ್ಲ. ಆನಂದದ ನೆನಪಿನಾಗ ಇರ್ಬೇಕಂದ್ರೆ ಶಬ್ದ ಪ್ರಯೋಗನೇ ಇಲ್ಲ. ನಿಶಬ್ದಂ ಬ್ರಹ್ಮ ಉಚ್ಯತೆ. ನಿದ್ದೆ ಮಾಡೋಕೆ ಯಾಕ್ರಿ ಮಂತ್ರ ಅಂತೇನ, ಯಾವ್ದಾರ ಸ್ತೋತ್ರ ಬಡಿಪಟ್ಟು ಮಾಡ್ತೇನೆ, ಎಲ್ಲ ಕೈ ಬಿಟ್ಟು ಹಾಕತ್ತಿಲ್ವ ನಿದ್ದೆ ಸ್ತೋತ್ರ. ಅದನ್ನು ಬರೀಪ ನೋಡೋಣ, ಬರೆಯಕ್ಕೆ ಬರ್ತೈತಿ. ಬ್ರಹ್ಮಸೂತ್ರ ಬರ್ತಾನಂತ ಏನು ಬರ್ತಿತ್ತಿಲ್ಲ, ಶಬ್ದ ಬರಿತಿ, ಶಬ್ದ ಹೇಳ್ತಿ. ಬ್ರಹ್ಮನ್ನೇನು ಬರೆಯಕ್ಕೆ ಹೂಸ್ಬಿಟ್ರೆ ಬರೆಯಕ್ಕೆ ಬರೋದಿಲ್ಲ. ಏನು ಬ್ರಹ್ಮಸೂತ್ರ ಏನು ಬರಿತೀನಿ, ಹೂಸ್ಬಿಟ್ರೆ ಬರೆಯಕ್ಕೆ ಬರೋದಿಲ್ಲ, ಏನು ಬ್ರಹ್ಮಸೂತ್ರ ಏನು ಬರಿತಿ ಅಂತಿರೋದು. ಅನುಭವ ಅದು ಬರೀಲಿಕ್ಕೆ ಹೇಳಿಕೆ ಬರೋದಿಲ್ಲ. ಅನುಭವದ ವಿಷಯ ಎಲ್ಲರೂ ನಾವು ಅನುಭವದ ಕಡೆ ಎಲ್ಲ ಕೊಡಬೇಕಾಗಿದೆ. ಅದಕ್ಕೆ ಶ್ರೇಷ್ಠತ್ವ, ಎಲ್ಲಕ್ಕಿಂತ ಅನುಭವ ಶ್ರೇಷ್ಠ ಅಂತ ಹೇಳುತ್ತೆ. ಅನುಭವಿಗಳ ಮುಖಾಂತರ ಅನುಭವ ಶಾಸ್ತ್ರ ನೋಡಿ, ಅನುಭವಿ ಪರೊಡನೀಡಾಡಿ, ಅದನ್ನು ಅನುಭವಿಗಳು ಕೂಡ ನಾವು ಒಡನಾಡಿ ಅವರ ವಿಚಾರಗಳನ್ನು ತಿಳ್ಕೊಂಡು ಆ ಸ್ಥಿತಿ ಹೊಂದೋ ಪ್ರಯತ್ನ ಮಾಡಬೇಕು. ಬರೀ ಶಾಬ್ದಿಕ ಜ್ಞಾನದಿಂದ ಇದೆ, ಭೌತಿಕ ಜ್ಞಾನ ಇದೆ. ಹೇಳೋದು ಕೇಳೋದು ಏನೈತೆ ಬೌದ್ಧಿಕ ಶನೆತನ ಇದೆ. ಶಾಸ್ತ್ರ ಹೇಳೋದು ಕೇಳೋದು ಏನೈತೆ ಎಲ್ಲ ಹೇಳೋದು ಬೌದ್ಧಿಕ ತಿಳುವಳಿಕೆ. ಇದೆಲ್ಲ ಬಂದಾದಾಗ ಇದು ಅನುಭವ ಬರ್ತೈತೆ. ಎಲ್ಲ ವೃತ್ತಿ ಸ್ಥಗಿತ ಆದಾಗ ಈ ಸೂತ್ರ ನಮಗೆ ಹತ್ತೈತೆ. ಅದು ಭಾಳ ಕಠಿಣ ಅದ. ಅದನ್ನು ಕಠಿಣ ಐತಿ ಅಂದ್ರೂ ಸಾಧ್ಯ ಐತಿ. ಅನುಭವಗಳು ಯಾವ ಪ್ರಕಾರವಾಗಿ ಅದನ್ನು ಎಲ್ಲ ಬಂದ್ ಮಾಡಿ ಎಲ್ಲ ಶಬ್ದಗಳೆಲ್ಲ ಬಂದು ನಿಶಬ್ದದ ಸ್ಥಿತಿಯನ್ನು ಅನುಭವದಿಂದ ಅವ್ರು ಕಂಡುಕೊಂಡ್ರು. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಭಾಳಷ್ಟು ಮಾತಾಡೋದು ಬಿಟ್ಟು ಬಿಡ್ರಿ ಅಂತ ಹೇಳ್ಯಾರ. ಬಹುನ್ ಶಬ್ದಾನು ವಿಮುಂಚತ ವಾಚೋ ವಿಜ್ಞಾಪನಂ ಹಿತತ್. ವಾಣಿಗೆ ದನು ಆಕೈತಿ, ಮಾತಾಡೋದು ಬಿಟ್ಟು ಬಿಡ್ರಿ. ಮೌನ ವ್ಯಾಖ್ಯಾನ ಉತ್ತಮಾಧಿಕಾರಿಗೆ ಬರ್ತದೆ. ಎಲ್ಲರಿಗೆ ಅದನ್ನು ಆಟೋದಿಲ್ಲ, ಕೆಲವರಿಗೆ ಹೇಳಿದಾಗ ಅದು ಆ ಲೆಕ್ಕಕ್ಕೆ ಬರ್ತಾರೆ. ಉತ್ತಮಾಧಿಕಾರಿಗೆ ಬೋಧದ ಮೌನ ವ್ಯಾಖ್ಯಾನ, ಮೌನದಿಂದ ತಿಳಿಸಿದ್ರು. ಅವರೇನು ಮೊದಲಿನ ಋಷಿಮುನಿಗಳಿಗೆಲ್ಲ ಅದನ್ನೇ ಹೇಳಿದ. ದಕ್ಷಿಣಾಮೂರ್ತಿ ಮೌನ ವ್ಯಾಖ್ಯಾನ ಮಾಡಿ ಬರೀ ಸಿಗ್ನಲ್ ಕೊಟ್ಟ. ಜ್ಞಾನ ಮುದ್ರೆಯಿಂದ ಅವರಿಗೆ ಜ್ಞಾನೋದಯ, ಎಚ್ಚರ, ಕನಸು, ನಿದ್ರೆ 3 ಅವಸ್ಥೆಗಳನ್ನು ದಾಟಿ ಪೂರ್ಣವಾದಂಥ ಇರುವನ್ನು ನೆನಪು ಮಾಡ್ಕೊರಿ. ಬರೀ ಸಂಜ್ಞೆ ಮಾಡಿದ ತೋರಿಸಿದ್ರು ಜ್ಞಾನ ಮುದ್ರಾ. ಅವರು ಸೊನ್ನೆ ಮೇಲೆ ತಿಳ್ಕೊಂಡ್ರು. ಅವರು ನಮಗಷ್ಟು ಬೇಕಲ್ಲ, ಎಷ್ಟು ಗಂಟ್ಲು ಒಣಗಿ ಸೊಂಡ್ಯಾರ ಮಠ ಒದರಿದ್ರು ತಿಳ್ಕೊಳಕ್ಕಾಗುತ್ತೆ. ಎಷ್ಟು ಮಂದಿ ತಿಳ್ಕೊಂಡ್ರಿ? ನಮ್ಮಪ್ಪ ಗಂಟ್ಲು ಒಣಗಿ ಸೊಂಡ್ಯಾರ ಮಠ ಹೇಳಿದ. ಅವ್ಯಾಹತವಾಗಿ 4 ಹೊತ್ತು ಹೇಳಿದ ಶಿವಾನಂದ ಅಜ್ಜವರು. ಇವರು ಅಪ್ಪ ಆತ್ಮಾನಂದಪ್ಪ ಅವರು ಅವ್ಯಾಹತವಾಗಿ ಹೇಳಿದರು. ನಿರಂಜನಪ್ಪ ಅವರು ಅದನ್ನು ಅಂತ್ಯಕಾಲಕ್ಕೆ ಅವರು ಹೆಂಗೆ ಹೆಚ್ಚಾತವರು. ಯಾರು ಅದನ್ನು ಲಾಭ ಮಾಡಿಕೊಂಡ್ರು? ಎಲ್ಲೋ ಒಬ್ಬರಿಗೆ ಅದು ಲಾಭ. ಯಾವ ಪುಣ್ಯಾತ್ಮರು ಅದನ್ನು ತಿಳ್ಕೊತಾರ ಅಂತಿದ್ರು.
सकल साधु संत